ಥ್ಯಾಂಕ್ ಯು ಗಾಡ್ ಜೀಸಸ್. ಅದು ಸ್ವಾಮಿ ನಿನ್ನ ವಿಶೇಷವಾಗಿ ಸಹಾಯದಿಂದ ನಮ್ಮನ್ನ ಕೃಪೆಯಿಂದ ತುಂಬಿಸಿದ ಕರ್ತನೆ ನಿನ್ನೊಬ್ಬನಿಗೆ ಸ್ತೋತ್ರವಾಗಲಿ. ಸ್ಥಳದಿಂದ ಜನಗಳು ನಿಂತು ಈ ಬೆಳಿಗ್ಗೆ ಸಮಯದಲ್ಲಿ ನಾವು ಆರಾಧಿಸುವಾಗ ಘನಪಡಿಸುವಾಗ ನಮ್ಮೊಟ್ಟಿಗೆ ನಿನ್ನ ಸಹಾಯದ ಹಸ್ತವನ್ನು ಚಾಚರಿ ಕರ್ತನೆ ಒಂದು ಬದಲಾವಣೆ ಆತ್ಮದಿಂದ ತುಂಬಿಸು ಯೇಸು ನಾಮದಲ್ಲಿ ತಂದೆ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಗಟ್ಟಿ ಸ್ವರಗಳಿಂದ ಹೇಳೋಣ ಹಲ್ಲೆಲೂಯಾ. ಓಕೆ, ನಾವು ಕೀರ್ತನೆ ತೆಗೆಯೋಣ ನಿಂತಿರೋ ಸ್ಥಳದಿಂದ. ಕೀರ್ತನೆ 48, ಕೀರ್ತನೆ 48. ಥ್ಯಾಂಕ್ ಯು ಗಾಡ್ ಜೀಸಸ್. ರವ ಶಂತಲ ರಿಮಾನ ಹಂದ ರವ. ಕೀರ್ತನೆ 48 ಅದರೊಳಗಡೆಯಿಂದ ಉತ್ತರಗಳನ್ನಾಗಿ ಸಿಸ್ಟರ್ ಓದ್ತಾ ಇರ್ತಾರೆ, ನೀವು ಅದಕ್ಕೆ ಉತ್ತರಗಳನ್ನು ಓದುವಂತನಾಗೋಣ ಪ್ರತಿಯೊಬ್ಬರು. ಹಾಂ. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ರಾಜಾದಿರಾಜನ ಪಟ್ಟಣವಿರುವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು. ದೇವರು ಅದರ ಕೊತ್ತಲುಗಳಲ್ಲಿ ತಾನೇ ಭದ್ರವಾದ ಬುರುಜೆಂದು ಕೀರ್ತಿ ಪಡೆದನು. ರಾಜರು ಕೂಡಿಕೊಂಡರು, ಅವರು ಒಗ್ಗಟ್ಟಾಗಿ ಬಂದರು, ನೋಡಿ ಬೆರಗಾದರು, ತಲ್ಲಣಿಸಿ ಓಡಿ ಹೋದರು. ಕಂಪನವು ಹೆರುವವಳಂತೆ ವೇದನೆಯು ಅವರಿಗುಂಟಾಯಿತು. ದೇವರೇ, ನೀನು ಬಿರುಗಾಳಿಯಿಂದ ತಾರ್ಷಿಸ್ ದೇಶದ ದೊಡ್ಡ ದೊಡ್ಡ ಹಡಗುಗಳನ್ನು ಒಡೆದು ಬಿಟ್ಟಂತಾಯಿತು. ನಾವು ಕಿವಿಯಿಂದ ಕೇಳಿದಂತೆಯೇ ಈಗ ಕಣ್ಣಾರೆ ಕಂಡೆವು. ನಮ್ಮ ದೇವರು ಸೇನಾಧೀಶ್ವರನು ಆಗಿರುವ ಯೆಹೋವನ ಸಂಸ್ಥಾನದಲ್ಲಿ ಆತನ ಮಹತ್ತನ್ನು ನೋಡಿದ್ದೇವೆ. ದೇವರು ಅದನ್ನು ಶಾಶ್ವತವಾಗಿಯೇ ಸ್ಥಾಪಿಸುವನು. ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸುತ್ತೇವೆ. ದೇವರೇ, ನಿನ್ನ ನಾಮದ ಘನತೆಗೆ ತಕ್ಕಂತೆ ಲೋಕವೆಲ್ಲ ನಿನ್ನನ್ನು ಹೊಗಳುವುದು. ನಿನ್ನ ಬಲಗೈ ನೀತಿಯನ್ನು ನೆರವೇರಿಸಿತು. ಚಿಯೋನ್ ಪಟ್ಟಣದವರು ಹರ್ಷಿಸಲಿ. ನೀನು ನ್ಯಾಯವನ್ನು ನಿರ್ಣಯಿಸಿದರಿಂದ ಯಹೂದ ಸೀಮೆಯೇ ನಿವಾಸಿಗಳು ಆನಂದ ಪಡಲಿ. ಚಿಯೋನ್ ಸಂಸ್ಥಾನದ ಸುತ್ತಲೂ ಸಂಚರಿಸಿ ಅದರ ಬುರುಜುಗಳನ್ನು ಲೆಕ್ಕಿಸಿರಿ, ಅದರ ಪ್ರಕಾರಗಳನ್ನು ಚೆನ್ನಾಗಿ ನೋಡಿರಿ, ಅದರ ಕೊತ್ತಲುಗಳನ್ನು ಸೂಕ್ಷ್ಮವಾಗಿ ಗಮನಿಸಿರಿ. ಆಗ ನೀವು ನಿಮ್ಮ ಮುಂದಣ ಸಂತತಿಯವರಿಗೆ ದೇವರು ಇಂಥವನು, ಆತನು ಯುಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರು ನಿರಂತರವೂ ನಮ್ಮನ್ನು ನಡೆಸುವನಾಗಿದ್ದಾನೆ ಎಂದು ತಿಳಿಸುವಿರಿ. ಆಮೇನ್ ಆಮೇನ್. ಹಲ್ಲೆಲೂಯಾ. ದೇವರ ಸತ್ಯವೇದ ವಾಕ್ಯ ನಿಮ್ಮನ್ನು ಈ ಆತ್ಮಿಕ ವಾಕ್ಯ ಲಾಭಕ್ಕಾಗಿ ನೆರವೇರಲಿ. ನಾವು ಕೂತ್ಕೊಳ್ಳೋಣ. ನಾವು ಹಾಗೆ ಥ್ಯಾಂಕ್ ಯು ಗಾಡ್ ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು, ಸ್ತೋತ್ರವಾಗಲಿ. ಥ್ಯಾಂಕ್ ಯು ಗಾಡ್ ಜೀಸಸ್. ಈ ಬೆಳಿಗ್ಗೆ ಜಾವದಲ್ಲಿ ಎಷ್ಟು ಜನ ಆನ್ಲೈನಲ್ಲಿ ಬಂದಿದ್ದೀರೋ ಮತ್ತು ಈ ಸ್ಥಳದಲ್ಲಿ ನೀವು ಕೂತ್ಕೊಂಡಿದ್ದೀರೋ, ಕರ್ತನು ನಿಮ್ಮನ್ನು ಶಾಂತಿ ಸಮಾಧಾನ ದೊರಕಲಿ, ಹಾಗೆ ಆಗಲಿ ಎಂಬುದಾಗಿ. ಓಕೆ, ನಾವು ಕೇಳೋಣ. ಈ ಅಜ್ಜಿನ ಕೂಡಿಸ್ರಿ ಸ್ವಲ್ಪ. ಥ್ಯಾಂಕ್ ಯು ಗಾಡ್ ಜೀಸಸ್. ಬೇಗವಾಗಿ ಹಲ್ಲೆಲೂಯಾ. ಗಟ್ಟಿ ಸ್ವರಗಳಿಂದ ಹೇಳೋಣ ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇವತ್ತಿನ ಸಂದೇಶ ಭಾಗ ನಾವು ಆರಿಸ್ಕೊಂಡಂಥ ಭಾಗ
ಕರ್ತನು ನಮ್ಮ ಒಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಆನ್ಲೈನ್ ಎಷ್ಟು ಜನ ನೋಡ್ತಾ ಇದ್ದೀರೋ, ನೋಡೋದಷ್ಟೇ ಅಲ್ಲ, ಈ ವಾಕ್ಯಗಳನ್ನು ಅನೇಕರಿಗೆ ಶೇರ್ ಮಾಡಿ ನೀವು ನೋಡ್ತಾ ಇರೋ ಸ್ಥಳದಿಂದ, ಯಾಕೆಂದರೆ ಅವರು ಸಹ ಉಜ್ಜೀವನವಾಗಲಿ, ಅವರು ಸಹ ಬೆಳಕಿನ ರಕ್ಷಣೆಯಲ್ಲಿ ಬರಲಿ ಎಂಬುದಾಗಿ ನಾನು ಕೋರುತ್ತಂತನಾಗಿದ್ದೇನೆ. ಪ್ರಿಯ ದೇವ ಜನರೇ, ದೇವರ ಅತಿ ಸುಂದರವಾದಂಥ ಕೆಲಸಗಳನ್ನು ಮಾಡುವಾಗ ಆತನ ಕೆಲಸಕ್ಕೆ ಮಿತಿಯೇ ಇಲ್ಲ. ಅಂದ್ರೇನು, ಆತನ ಮಾಡುವ ಕೆಲಸಕ್ಕೂ ಎಂಡ್ ಇಲ್ಲ. ಇವತ್ತು ದೇವರು ಮಾಡುವ ಕೆಲಸವು ಬಹಳ ವಿಭೀರಿತವಾಗಿರ್ತದೆ. ಇವತ್ತು ದೇವರು ಹಿಂಗೆ ಅನ್ನಲ್ಲ, ಇವತ್ತು ಇಷ್ಟು ಕೆಲಸ ಸಾಕು, ಪೂರ್ತಿ ಆಯಿತು, ಇವತ್ತಿನ ನಿಮ್ಮ ಆಶೀರ್ವಾದ ಇಷ್ಟೇ ಸಾಕು ಅಂತ ದೇವರು ಯಾವತ್ತೂ ತನ್ನ ಮಕ್ಕಳಿಗೆ ಇದೇ ರೀತಿ ಹೇಳ್ಕೊಳ್ಳಲ್ಲ. ಅಂದರೆ ಅರ್ಥ, ನಾನು ತಿಳಿಸುವಂಥ ಸಂದೇಶ ಭಾಗ 2 ಕೊರಿಂಥೆ 12ನೇ ಅಧ್ಯಾಯ ಅದರ ಒಳಗಡೆ 9ನೇ ವಚನದಲ್ಲಿ ನಾವು ಗಮನವಾಗಿ ವಾಕ್ಯವನ್ನು ನೋಡೋದಾದರೆ, ನಮ್ಮನ್ನು ದೇವರ ಆತ್ಮವನು ನಮ್ಮನ್ನು ಈ ಬೆಳಗ್ಗೆ ಜಾವದಲ್ಲಿ ಹೀಗೆ ಮಾತನಾಡುವಂತನಾಗಿದ್ದಾನೆ. 2 ಕೊರಿಂಥೆ 12ನೇ ಅಧ್ಯಾಯ 9ನೇ ವಚನದಿಂದ ಬೇಗವಾಗಿ. ನನ್ನ ಕೃಪೆಯು ನಿನಗೆ ಸಾಕು, ನನ್ನ ಕೃಪೆಯು ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಸಂಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಳಿಸಿಕೊಂಡಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುತ್ತೇನು. ಸಾಕಷ್ಟೇ. ಹಲ್ಲೆಲೂಯಾ. ನನ್ನ ಕೃಪೆ ನಿನಗೆ ಸಾಕು ಎಂಬ ಘೋಷಣೆ ದೇವರು ಮಾಡಿದ್ದಾನೆ. ಪ್ರಿಯರೇ, ಇಲ್ಲಿ ದೇವರು ಹೇಳುವ ಸಂದೇಶ ಏನಿದೆ ಅಂದರೆ, ದೇವರು ಯಾವಾಗ ನಮ್ಮ ಮೇಲೆ ಕೃಪೆಯನ್ನು ತೋರಿಸ್ತಾನೋ ಆವಾಗ ಉತ್ತಮವಾದ ಕೆಲಸಗಳನ್ನು ನಮ್ಮಿಂದ ದೇವರು ಮಾಡಿಸೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಯಾಕೆಂದರೆ ನಮ್ಮ ಜೀವಿತ ಸ್ಟಾರ್ಟ್ ಆಗ್ತಾ ಇರೋದು ಅಂದರೆ, ಕೆಲವು ಟೈಮಲ್ಲಿ ನಾವು ನಮ್ಮ ಹತ್ರ ಒಂದು ಗಾಡಿ ಇತ್ತಂತ ಇಟ್ಕೊಂಡು, ಸಪೋಸ್ ಭಾಳ ಹಳೆ ಗಾಡಿ ಇತ್ತದು, ಒಂದು ಕಾರ್ 4 ವೀಲರ್ ಇತ್ತು. ಆ ಗಾಡಿಗೆ ಸ್ವಲ್ಪ ಅದರ ಏಜ್ ಮುಗಿತಾ ಅದು ಬಹಳಷ್ಟು ಬಲಹೀನತೆ ಆಗಿ ಹೋಗ್ತಾ ಇರ್ತದೆ. ಯಾಕೆಂದರೆ ಅದಕ್ಕೆ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಅದ್ರ ಪ್ರಾಬ್ಲಮ್ ಆಗ್ತದೆ, ಅದ್ರ ಮಧ್ಯದಲ್ಲೂ ಯಾವುದಾದ್ರೂ ಪ್ರಾಬ್ಲಮ್ ಆಗ್ತದೆ. ಹಾಗೆ ನಾನು ಹೇಳುವಂಥ ಸಂದೇಶ, ದೇವರ ಕೃಪೆ ನಮ್ಮಲ್ಲಿರೋದಾದರೆ ನಮ್ಮ ಜೀವಿತ ಹಳೆದಾಗಿದ್ದರೂ ಸಹ ಆತನ ಕೃಪೆ ನಮ್ಮನ್ನು ಹೊಸದಾಗಿ ಮಾಡುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ಸಪೋಸ್ ನಮ್ಮ ಏಜ್ ಭಾಳ ಕಮ್ಮಿ ಆಗಿದೆ, ನಮ್ಮ ಏಜ್ ದಿನ ನಾವು ಏಜ್ ಭಾಳ ಆಗ್ತಾ ಇದೆ, ಬಲಹೀನತೆ ಆಗ್ತಾ ಇದ್ದೀವಿ, ನಮ್ಮ ಲೈಫ್ ಇವತ್ತು ನಾವು ಅನ್ಕೊಳ್ಬೋದು ದೇವರು ನಮ್ಮ ಏಜಿನ ತಕ್ಕಂತೆ ನಮ್ಮನ್ನು ಉಪಯೋಗ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ, ಬೈಬಲಲ್ಲಿ ದೇವರು ಎಂತೆಂಥರಿಗೆ ಉಪಯೋಗ ಮಾಡಿದ್ದಾನೆ, ಜಾಸ್ತಿ ಏಜ್ ಇದ್ದವರಿಗೆ ಉಪಯೋಗ ಮಾಡಿದ್ದಾನೆ. ಹೆಂಗೆ ಅಂದರೆ, ದೇವರು ಯಾರನ್ನ ತನ್ನ ಕೃಪೆಯನ್ನು ಇಕ್ಕುತ್ತಾನೋ, ಯಾರ ಮೇಲೆ ಕೃಪೆ ತೋರಿಸ್ತಾನೋ ಆ ವ್ಯಕ್ತಿಗೆ ಎಷ್ಟು ಏಜ್ ಆದರೂ ಬಿಡಲ್ಲ, ಎಷ್ಟು ಸಮಯ ಹೋದರೂ ಸಹ ಆ ವ್ಯಕ್ತಿಗೆ ಹಿಡಿದು ದೇವರು ನಿಲ್ಲಿಸುತ್ತಾನೆ. ಇವತ್ತು ನಾನು ಯಾಕೆ ಈ ಶಬ್ದ ಮಾತನಾಡ್ತಾ ಇದ್ದೀನಿ ಅಂದರೆ, ಇವತ್ತು ನೀವು ಅನ್ಕೋಬೋದು, ಒಂದು ಕೆಲಸ ಹೋಗಿದ್ದೀವಿ, ಆ ಕೆಲಸ ಅನ್ಕಂಪ್ಲೀಟ್ ಆಯ್ತಲ್ಲ, ಆ ಕೆಲಸ ನಮ್ಮ ಜೀವಿತದಲ್ಲಿ ನಡೆದಿಲ್ಲಲ್ಲ, ಅದು ಸಕ್ಸಸ್ ಆಗಬೇಕಾಗಿತ್ತಲ್ಲ ಅಂದರೆ, ಇವತ್ತು ಒಂದನ್ನು ತಲೆಯಲ್ಲಿ ಇಟ್ಕೊಡಿ, ದೇವರ ಕೃಪೆ ನಿಮ್ಮಲ್ಲಿ ಇರೋದಿದ್ರೆ ಅತೀ ಬೇಗವಾಗಿ ತನ್ನ ಎಲ್ಲ ಕೆಲಸಗಳು ಪೂರೈಸುವಂತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಘೋಷಣೆ ಮಾಡಿದ್ದಾನೆ, ನನ್ನ ಕೃಪೆ ನಿನಗಿದ್ದರೆ ಸಾಕು. ನೋಡಿ, ಯಾವ ವ್ಯಕ್ತಿಯಲ್ಲಿ ದೇವರ ಕೃಪೆ ಇರಲ್ಲವೋ ಆ ವ್ಯಕ್ತಿ ಬಹಳ ಬೇಗ ಬೆಳಿತಾನ್ರಿ. ಆದರೆ ಮಧ್ಯದಲ್ಲಿ ಎಲ್ಲಿ ಬೀಳ್ತಾನೋ ಅರ್ಥ ಆಗಲ್ಲ, ಹುಡುಕ್ದ್ರೂ ಸಿಗಲ್ಲ. ಗಟ್ಟಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಟೈಮಿನಲ್ಲಿ ದೇವರ ಕೃಪೆ ನಮ್ಮ ಜೊತೆ ಇರುವುದರಿಂದ ನಾವು ಹೇಳ್ತಾ ಇರುವಾಗ ನಮಗೆ 4ರಷ್ಟು ಆಶೀರ್ವಾದ ನಮ್ಮನ್ನು ಹಿಂಬಾಲಿಸ್ತದಂತೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಕೆಲವು ವಿಷಯದಲ್ಲಿ ನಾವು ದುಡ್ಡಿಗಾಗಿ ಹಿಂಬಾಲಿಸ್ತಾ ಇರ್ಬೋದು, ಕೆಲವು ಜಾಬಿಗಾಗಿ ಹಿಂಬಾಲಿಸ್ತಾ ಇರ್ಬೋದು, ಕೆಲವು ನೆಂಟಸನ ಸಂಬಂಧಿಗಳಿಗಾಗಿ ಹಿಂಬಾಲಿಸ್ತಾ ಇರ್ಬೋದು, ನಾವು ಬಹಳ ಡೆವಲಪ್ ಆಗೋ ಸಲಿಂದ ಹಿಂಬಾಲಿಸ್ತಾ ಇರ್ಬೋದು, ನಾವು ನಮ್ಮ ಜೀವಿತ ಬಹಳಷ್ಟು ಫಾಸ್ಟ್ ಆಗಿ ಬೆಳಿಬೇಕಂತ ನಾವು ಹಿಂಬಾಲಿಸ್ತಾ ಇರ್ಬೋದು. ಆದರೆ ಯಾವಾಗ ದೇವರ ಕೃಪೆ ಇರಲ್ವೋ ಆ ವ್ಯಕ್ತಿ ಅನ್ಸಫರ್ ಆಗಿರ್ತಾನೆ. ಅಂದ್ರೆ ಮಧ್ಯದಲ್ಲಿ ಅವನ ಜೀವಿತ ಅವನು ತನ್ನ ಆಸೆಗಳಿಗೆ ಬಲಿಯಾಗಿರ್ತಾನೆ. ಆದರೆ ದೇವರ ಕೃಪೆ ಅವನಲ್ಲಿ ಇರಲ್ಲ. ಯಾವ ವ್ಯಕ್ತಿ ದೇವರ ಕೃಪೆ ಒಳಗಡೆ ಜೀವಿಸ್ತಾನೋ ಆ ವ್ಯಕ್ತಿಗೆ ದೇವರು ಯಾವ ಹಂತದಲ್ಲೂ ಬಿದ್ದರೂ ಸಹ ಆ ವ್ಯಕ್ತಿ ಮತ್ತೆ ಎತ್ತಿ ನಿಲ್ಲಿಸುವಂತನಾಗಿದ್ದಾನೆ ದೇವರು. ನಾನು ತಿಳಿಸ್ತಾ ಇದ್ದೀನಿ, ಒಬ್ಬ ನೀತಿವಂತನು 7 ಸಾರಿ ಬೀಳ್ತಾನಂತೆ. ಕರೆಕ್ಟಾಗಿ ದೇವರ ಭಯ ಭಕ್ತಿಲಿ ನಡೆಯೋನು, ಪ್ರಾರ್ಥನೆ ಮಾಡೋನು, ನಂಬಿಗಸ್ತನು, ಉಪವಾಸಲ್ಲಿ ಇರುವವನು, ದೇವರ ಸಭೆಗೆ ಬರುವವನು, ದೇವರಿಗಾಗಿ ಪ್ರೀತಿ ಮಾಡೋನು, ಅವ್ನು 1 ಸಲ ಅಲ್ಲ 7 ಸಲ ಬಿದ್ದರೂ ರಿಟರ್ನ್ಡ್ ಮತ್ತೆ ಅವನ ಲೈಫು ಮತ್ತೆ ದೇವರು ಎಬ್ಬಿಸ್ತಾನೆ. ಆದರೆ ಪಾಪಿ ಹಾಗಲ್ಲ. ಪಾಪಿ ಒಂದೇ ಸಲ ಬಿದ್ದ ಮೇಲೆ ಅವನಿಗೆ ಹೇಳುವುದು ಎಲ್ಲವನ್ನು ಕಳ್ಕೊಂಡು ಬಿಡ್ತಾನೆ. ಅವನು ತಿಳ್ಕೊತಾನೆ, ನಂದು ಇದೇ ಟೈಮ್ ಎದ್ದೇಳೋದಿತ್ತು, ಇದೇ ಟೈಮ್ ಮುಗಿದೋಯ್ತು.
ಪ್ರೀತಿಯ ದೇವ ಜನರೇ, ನಾನು ಹೇಳ್ತಾ ಇದ್ದೀನಿ, ಇವತ್ತು ಸಪೋಸ್ ದೇವರು ನಿಮ್ಮ ಜೀವಿತದಲ್ಲಿ ಬಹಳ ಸಲ ಬಿದ್ದಿರ್ಬೋದು. ಒಂದು ಕೆಲಸಕ್ಕೆ ಹೋಗಿದ್ದಾರೆ, ಕೆಲಸ ಆಗಲಾರ್ದಿರ್ಬೋದು. ಅಥವಾ ನಿಮ್ಮ ಜೀವಿತದಲ್ಲಿ ಯಾವ ಖುಷಿ ನಿಮ್ಮ ಲೈಫಿನಲ್ಲಿ ಬರಬೇಕಾಗಿತ್ತು, ಅದು ಮಧ್ಯದಲ್ಲೇ ಖುಷಿ ಅದು ಕರಗಿ ಸುಣ್ಣವಾಗಿರ್ಬೋದು. ನಾನು ಹೇಳ್ತಾ ಇದ್ದೀನಿ, ದೇವರು ನಿನಗಾಗಿ ಇಕ್ಕಿರುವ ಕೃಪೆ ಸಣ್ಣದಲ್ಲ, ದೊಡ್ಡದಾಗಿದೆ. ದೇವರು ಅಷ್ಟೇ ಹೇಳ್ತಾ ಇದ್ದಾನೆ, ನನ್ನ ಕೃಪೆ ನಿನಗೆ ಸಾಕಷ್ಟೇ. ನೀನು ಬೆಳೆಯೋದಕ್ಕೆ ಕೃಪೆ ಇದ್ದರೆ ಸಾಕು. ಆಶೀರ್ವಾದ ಅದರ ಹಿಂದೆ ಬರ್ತದೆ. ಕೃಪೆ ನಿನಗಿದ್ದರೆ ಸಾಕು. ಜನ ನಿನ್ನ ಹಿಂದೆ ಬರ್ತಾರೆ. ಕೃಪೆ ಇದ್ದರೆ ಸಾಕು. ಮಾನ ನಿನ್ನ ಹಿಂದೆ ಬರ್ತದೆ. ಕೃಪೆ ಇದ್ದರೆ ಸಾಕು. ಅಧಿಕಾರ ನಿನ್ನ ಹಿಂದೆ ಬರ್ತದೆ. ಕೃಪೆ ಇದ್ದರೆ ಸಾಕು. ನಿನಗೆ ಈ ಲೋಕದ ವೈಭವದ ಎಲ್ಲ ಮುಣಿಸ್ಬಿಡ್ತೀನಿ. ಆದರೆ ನನ್ನ ಕೃಪೆ ಇದ್ದರೆ, ಯಾವಾಗ ದೇವರ ಕೃಪೆ ನಮ್ಮಲ್ಲಿ ಇರಲ್ವೋ, ನಾವು ಭಾಳ ಸ್ಪೀಡಾಗಿ ಓಡ್ತಾ ಇರ್ತೀವಿ, ಅದರ ಮಧ್ಯದಲ್ಲೇ ಕಳೆದು ಹೋಗ್ತೀವಿ. ಯಾಕೆಂದರೆ ಅವರಿಗೆ ದಾರಿ ತೋಚಲಾರದಂಥ ಮಾರ್ಗದಲ್ಲಿ ಫ್ಲಾಪ್ ಆಗಿ ಹೋಗ್ತಾರೆ. ಭಾಳ ಜನ, ನೀವು ಆಲೋಚನೆ ಮಾಡಿ, ಭಾಳ ಬಿಸ್ನೆಸ್ಗಳು ಹಾಕ್ತಾ ಇರ್ತಾರೆ. ಒಂದರಲ್ಲಿ ಕೋಟ್ಯಾನುಕೋಟಿಗಳು, ಲಕ್ಷಗಳು ದುಡ್ಡನ್ನ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಆದರೆ ಅವ್ರ ಜೀವಿತದಲ್ಲಿ ಕೃಪೆ ಇರಲ್ರಿ. ಅವ್ರ ಜೀವಿತದಲ್ಲಿ ಕೃಪೆ ಇರಲ್ಲ. ನಾನು ತಿಳಿಸ್ತಾ ಇದ್ದೇನೆ, ಯಾವಾಗ ದೇವರ ಕೃಪೆ ನಮ್ಮಲ್ಲಿ ಇರುತ್ತದೋ ನಮ್ಮ ಜೀವಿತ ಫೇಲ್ವೇರ್ ಅಂತ ದೇವರು ಮಾಡಿಕೊಡಲ್ಲ. ಯಾವಾಗ ನಮ್ಮ ಜೀವಿತ ದೇವರ ಕೃಪೆ ನಮ್ಮಲ್ಲಿ ಇರುತ್ತದೋ, ಯಾವಾಗೂ ನಮ್ಮ ಜೀವಿತ ಸೋತು ಹೋಗೋ ಪ್ರಕಾರ ಉದಾಸಿ ಇರಲ್ಲ. ದೇವರ ಕೃಪೆ ನಮ್ಮಲ್ಲಿ ಇರುತ್ತದೋ ಯಾವಾಗಲೂ ನಮ್ಮ ಜೀವಿತದಲ್ಲಿ ಅಲ್ಲೇ ಜೀವನದಲ್ಲಿ ಅಲ್ಲೇ ಹುಡುಕೋದಿರಲ್ಲ. ದೇವರು ಹೇಳ್ತಾನೆ, ನೀನು ಮುಂದೆ ಮುಂದೆ ಹೋಗು, ನನ್ನ ಕೃಪೆ ನಿನ್ನ ಹಿಂದೆ 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 ಬರುತ್ತದೆ ಇರ್ತದೆ. ನಾನು ಹೇಳ್ತಾ ಇದ್ದೀನಿ, ಅಬ್ರಾಹ್ಮನಿಗೆ ದೇವರ ಕೃಪೆ ಇತ್ತು, ಅದಕ್ಕೆ ದೇವರು ಹೇಳಿದನು ಆತನಿಗೆ ಕೃಪೆಯಿಂದ ತುಂಬಿಸು. ಯಾಕೆ ಅಬ್ರಾಹ್ಮನಿಗೆ ಏನು ಕಮ್ಮಿ ಇರಲಿಲ್ಲ, ಅಬ್ರಾಹ್ಮನ ಬಹಳ ಸಂಪತ್ತು ಉಳ್ಳವನಿದ್ದನು. ಆದ್ರೂ ಬಿ ದೇವ್ರ ಕೃಪೆ ಇರಲಿಲ್ಲ ಅವನಿಗೆ. ತಿಳ್ಕೊಳ್ರಿ, ಸಂಪತ್ತು ಇರೋದರಿಂದ ದೇವ್ರ ಕೃಪೆ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಅಬ್ರಾಹ್ಮನ ಒಬ್ಬ ಇಂಥ ವ್ಯಕ್ತಿ ಇದ್ದನು, ಆಗಿನ ಟೈಮ್ ಯಾವ ಮಹಾರಾಜರ್ಕಿಂತಲೂ ಕಮ್ಮಿ ಇದ್ದಿದ್ದಿಲ್ಲ. ಅಷ್ಟು ಪ್ರಾಪರ್ಟಿದಾರನು, ಅಷ್ಟು ಜಮೀದಾರನು, ಅಷ್ಟು ಒಂಟೆ ಕುದುರೆಗಳನ್ನು ಅವನಿಗಿತ್ತು. ಆದರೆ ದೇವರು ಅವನಿಗೆ ಅದು ನೋಡೋಕೆ ಇಷ್ಟಪಡಲಿಲ್ಲ. ದೇವರು ಹೇಳಿದನು, ನಿನಗೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ತೀನಿ, ಬಾ ಮುಂದೆ ಬಾ. ಯಾಕೆಂದರೆ ದೇವರ ಶಬ್ದಕ್ಕೆ ಅವನು ಮುಂದೆ ಓಡೋದಕ್ಕೆ ಪ್ರಾರಂಭ ಮಾಡಿದನು. ಹೇಗೆ ಅವನು ಏನು ನೋಡಲಿಲ್ಲ, ಹಿಂದೆ ಫ್ಯಾಮಿಲಿನ ತಗೊಂಡು ಒಂದೇ ಸಮಾನವಾಗಿ ದೇವರು ಹೇಳಿದ ಪ್ರಕಾರ ಹೋಗ್ತಾ ಇದ್ದಿದ್ದನು. ಹೋಗ್ತಾ 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 ಹಂತ ಹಂತವಾಗಿ ದೇವರ ಕೃಪೆ ಅವನಿಗೆ ಎಷ್ಟು ಬಂತು ಗೊತ್ತಾ. ಅವನ ಜೀವಿತ ದೇವರ ಮಾತುಗಳು ಮೀರಿಲಾರದೆ ನಡೀತಾ ಇದ್ದನು. ಅದಕ್ಕೆ ಅವನಿಗೆ ಬೈಬಲಲ್ಲಿ ಏನು ಹೇಳ್ತಾರೆ, ನೀನು ಈ ಲೋಕದ ಪಿತೃಗಳ ತಂದೆ ಆಗಿದ್ದೀವಿ, ಇಲ್ಲಿ ನಿನ್ನ ಸಂತತಿ ಆಶೀರ್ವಾದ ಉಳ್ಳದು. ನೋಡಿ, ಅದೇ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೀನಿ, ಸೌಲನೆಂಬ ವ್ಯಕ್ತಿ ಇರ್ತಾನಂತೆ ಬೈಬಲಲ್ಲಿ. ಆ ಸೌಲನ ಯಾಕೆ ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದರೆ, ಆ ಸೌಲನ ಹೇಗಿರ್ತಾನಂದ್ರೆ ಗೊತ್ತಾ, ಅವನು ಕತ್ತೆಗಳು ಕಳೆದು ಹೋಗಿರ್ತಾವ. ಪ್ರಿಯ ದೇವ ಜನರೇ, ಅವನು ಕತ್ತೆಗಳನ್ನು ಮೈಸ್ಕೊತಾ ಅವನು ಕತ್ತೆಗಳು ಕಳೆದು ಹೋಗ್ತಾ ಇರ್ತವೆ. ಆ ಕತ್ತೆಗಳನ್ನು ಹುಡುಕಕ್ಕೆ ಅವನಿಗೆ ಬಹಳಷ್ಟು ಸ್ಟ್ರಗಲ್ ಪಟ್ಟನು. ಆದರೆ ಆ ಕತ್ತೆಗಳು ಸಿಗ್ತಾ ಇದ್ದಿಲ್ಲ. ಆದರೆ ಅಲ್ಲಿ ಅವನಿಗೆ ಯಾರೋ ಹೇಳಿದ್ರು ಏನಂತ, ಒಬ್ಬಲ್ಲಿ ಇಲ್ಲಿ ಸೊಲೊಮೋನನ ಅಂದರೆ ಅಲ್ಲಿರುವಾಗ ಯಾವ ರೀತಿಯಿಂದ ಅವನ ಜೀವಿತದಲ್ಲಿ ಕಳ್ಕೊಂಡ್ರು. ಸೊಲೊಮೋನಲ್ಲಿ ಬಹಳ ಧ್ಯಾನ ಇತ್ತು. ಸಮುವೇಲನ ಹತ್ರ ಅದೇ ಪ್ರಕಾರ ಅವನಲ್ಲಿ ಬಹಳ ಧ್ಯಾನ ಇತ್ತು. ಈಗ ಸಮುವೇಲನ ಹತ್ರ ಇವನಿಗೆ ಗೊತ್ತಾಗ್ತದೆ, ಇಲ್ಲಿ ಸಮುವೇಲನೆಂಬ ವ್ಯಕ್ತಿ ಇದ್ದಾನೆ, ಈ ದೇಶಕ್ಕೆ ಪ್ರವಾದಿ ಇದ್ದಾನೆ, ಭವಿಷ್ಯವಕ್ತ ಇದ್ದಾನೆ. ಅವನು ಗೊತ್ತಿರೋ ಮಾತುಗಳು, ಗೊತ್ತಿಲ್ಲದ ವಿಷಯಗಳನ್ನು, ಮುಂದೆ ಆಗುವ ಘಟನೆಗಳೆಲ್ಲ ಅವನಿಗೆ ಗೊತ್ತಾಗ್ತದೆ. ಅವನ ಜೊತೆ ದೇವರ ದಯೆ ಇದೆ ಅಂತ ಅವನಿಗೆ ಗೊತ್ತಾಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಸಮುವೇಲನಿಗೆ ಆತನಿಗೆ ಗೊತ್ತಾದಾಗ ಆ ಸಮುವೇಲನ ಹತ್ರ ಅವನು ಎಲ್ಲೋ ಅಡ್ರೆಸ್ ತಿಳ್ಕೊಂಡು ಆ ವಿಷಯ ಗೊತ್ತಾಗ್ತದೆ. ನಿನ್ನ ಕತ್ತಿ ಎಲ್ಲಿ ಕಳೆದೋಗಿದೆ, ಅವನು ರೈಟ್ ಡೈರೆಕ್ಷನ್ ಹೇಳ್ಬೋದು. ಯಾಕೆಂದರೆ ಅವನು ದೇವರ ಜೊತೆ ಕಲೆಕ್ಷನಲ್ಲಿ ಇದ್ದಾನೆ. ಅವನಿಗೆ ಯಾರೋ ಹೇಳ್ತಾರೆ ಗಟ್ಟಿಗೆ, ಹಲ್ಲೆಲೂಯ, ಹಲ್ಲೆಲೂಯ. ಸೌಲನಿಗೆ ಯಾರೋ ಹೇಳ್ತಾರೆ, ನಿನ್ನ ಕತ್ತೆಗಳು ಕಳೆದು ಹೋಗಿದೆಯಲ್ಲ, ನಮ್ಮ ಊರಿನಲ್ಲಿ ಅಂದರೆ ಪಕ್ಕದ ಊರಿನಲ್ಲಿ ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನು ಭವಿಷ್ಯವಕ್ತ ಇದ್ದಾನೆ. ಅವನಿಗೆ ಮುಂದೆ ಆಗೋ ಘಟನೆಗಳು, ಹಿಂದೆ ಆಗೋ ಘಟನೆಗಳು ಇಡೀ ಡೀಟೇಲು, ಆತನು ಯೆಹೋವನ ದೇವರಿಂದ ಕಲೆಕ್ಷನ್ ಉಳ್ಳುವಂಥ ದೇವರದ ಮಗನಾಗಿದ್ದಾನೆ. ಅವನ ಹತ್ರ ನೀನು ಹೋಗು, ನಿನ್ನ ಕತ್ತೆಗಳ ಸೊಲ್ಯೂಷನ್ ಸಿಗ್ಬೋದೇನೋ ಅಂತ. ಗಟ್ಟಿಗೆ ಹಲ್ಲೆಲೂಯ. ಆದರೆ ಆ ವ್ಯಕ್ತಿ ಏನಿದ್ದಾನಂದ್ರೆ ಕತ್ತಿ ಕಾಯೋನು, ಕತ್ತಿಗಳು ಕಳೆದು ಹೋಗ್ಯವನಂತ ಅವನೇನು ಮಾಡ್ದನು, ಅಲ್ಲಿ ಸಮುವೇಲನ ಹತ್ರ ಬರ್ತಾನೆ. ಸಮುವೇಲನ ಅಡ್ರೆಸ್ ತಿಳ್ಕೊಂಡು, ಇಲ್ಲಿ ಯಾರಾದ್ರೂ ಸಮುವೇಲ್ ಇದ್ದಾರಾ, ಇಲ್ಲಿ ಯಾರೋ ಊರಲ್ಲಿ ಸಮುವೇಲ್ ಇದ್ದಾನ, ಓ ಸಮುವೇಲ್ ಇದ್ದಾನೆ ನಮ್ಮ ಭವಿಷ್ಯವಕ್ತ ಅಂತ ಯಾರೋ ಅಡ್ರೆಸ್ ಕೊಟ್ಟಿದ ಮೇಲೆ ಆ ಭವಿಷ್ಯವಕ್ತನ ಹತ್ರ ಹೋಗ್ತಾನೆ. ಭವಿಷ್ಯವಕ್ತನ ಹತ್ರ ಹೋದಾಗ ಅವನೆದ್ರೆ ಮೊಳಕಾಲು ಹಾಕಿ ಅದೇ ಸ್ಥಿರವಾಗಿ ಕೂಡ್ತಾನೆ. ಗುರುಗಳೇ, ನಾನು ಬಂದಿದ್ದ ಉದ್ದೇಶ ಏನಿದೆ ಅಂದರೆ, ಏನಿಲ್ಲ, ನನ್ನ ಕತ್ತೆಗಳು ಕಳೆದು ಹೋಗಿದ್ದಾವೆ, ಆ ಕತ್ತೆಗಳು ಯಾವ ದಿಕ್ಕಿಲಿ ಹೋಗಿದೆ ನಮ್ದು ಅಡ್ರೆಸ್ ಕೊಡ್ರಿ ಅಂತ. ಅಲ್ಲಿ ಬರುವಾಗ ಭವಿಷ್ಯವಕ್ತ ಹೇಳ್ತಾನೆ, ಭವಿಷ್ಯವಕ್ತ, ನೀನು ಕತ್ತೆಗಳು ಕಳೆದಿದೆ ಅಂತ ನನ್ನ ಹತ್ರ ಬಂದಿದೀಯಾ? ಹಲ್ಲೆಲೂಯ.
ಹಲ್ಲೆಲೂಯ. ಯಾಕೆಂದ್ರೆ ಆಗಿನ ಟೈಮಿನಲ್ಲಿ ಗೂಗಲ್ ನೆಟ್ವರ್ಕ್ ಇಂಟರ್ನೆಟ್ ಯಾವುದೂ ಇರಲಿಲ್ಲ. ಆಗಿನ ಟೈಮಲ್ಲಿ ಭವಿಷ್ಯವಕ್ತನೇ ಒಂದು ದೊಡ್ಡ ಇಂಟರ್ನೆಟ್ ಇದ್ದಿದ್ದನು, ಭವಿಷ್ಯವಕ್ತನೇ ಅಭಿಷೇಕ ಉಳ್ಳನಾಗಿದ್ದನು. ಅವಾಗ ಆ ವ್ಯಕ್ತಿ ಹೇಳ್ತಾನೆ ನೀವು ಕತ್ತೆ ಕಳೆದಕ್ಕಾಗಿ ಬಂದಿದ್ದೀರಾ. ಅವಾಗ ದೇವರು ತನಗೆ ಪ್ರಾರ್ಥನೆ ವಿಜ್ಞಾಪನೆ ಕಳಿಸ್ತಾನೆ, ದೇವರೇ, ಯೆಹೋವ ದೇವರೇ, ಜೀಸಸ್, ಇವ್ರು ಬಂದಿದ್ದ ಉದ್ದೇಶ ಕತ್ತೆಗಳು ಎಲ್ಲಿ ಇದೆ ಅಂತ, ಇವ್ರು ಯಾವ ದಿಕ್ಕಿನ ಕಡೆ ಹೋಗಬೇಕು ಅಂತ ಹುಡುಕಕ್ಕೆ ಹೋಗ್ಬೇಕಂತ ಇವ್ರು ಕೇಳ್ತಾ ಇದ್ದಾರೆ, ನನಗೆ ತಿಳಿಸ್ಕೊಡು ಅಂತ ಆ ಭವಿಷ್ಯವಕ್ತ, ಆ ಸೇವಕನು ಮತ್ತೆ ಕೈಗಳನ್ನು ಮೇಲೆತ್ತಿ ಪ್ರಾರ್ಥಿಸುವಾಗ ದೇವರು ತನಗೆ ಹೇಳ್ತಾನೆ, ಇವನಿಗೆ ಕತ್ತೆ ಕಳೆದಿದೆ ಅಂತ ಇವನು ಬಂದಿದ್ದಾನಲ್ಲ, ಇವನಿಗೆ ಬಿಡಬೇಡ, ಇನ್ಮೇಲೆ ಇನ್ನೇನು ಮಾಡು, ಇನ್ಮೇಲೆ ಇವನಿಗೆ ಎಣ್ಣೆಯಿಂದ ಅಭಿಷೇಕ ಮಾಡು. ಹಲ್ಲೆಲೂಯ. ಎಣ್ಣೆಯಿಂದ ಅಭಿಷೇಕ ಮಾಡು. ಯಾಕೆಂದ್ರೆ ಇವರಿಗೆ ಇಸ್ರಾಯೇಲ್ ಜನರ ಮೇಲೆ ರಾಜ್ಯ ಮಾಡಬೇಕಂತಿದ್ದೀನಿ ನಾನು, ರಾಜ್ಯ. ದೇವರು ತಿಳಿಸ್ತಾ ಇದ್ದಾನೆ, ಅವನು ಬಂದಿದ್ದ ಉದ್ದೇಶ ಬೇರೆ, ಆ ಪಾಸ್ಟರ್ ಹತ್ರ ಬಂದಿದ್ದ ಉದ್ದೇಶ ಬೇರೆ, ಆ ಸೇವಕನ ಹತ್ರ. ಆದರೆ ದೇವರ ಪ್ಲಾನಿಂಗ್ ಏನಿದೆ ನೋಡಿ, ಆ ಕತ್ತೆ ಕಳಿಬೇಕು, ಡೈರೆಕ್ಟ್ ಭವಿಷ್ಯೋಕ್ತನ ಹತ್ರ ಇವನು ಬರಬೇಕು. ಭವಿಷ್ಯೋಕ್ತನ ಹತ್ರ ಬಂದಾಗ ದೇವರು ಇವನಿಗೆ ಅನಂಟಿಂಗ್ ಮಾಡಬೇಕು. ಇವನು ಹೇಳ್ತಾನೆ, ಯೆಹೋವನು ನಿನಗೆ ಆರಿಸ್ಕೊಳ್ಬೇಕಂತಿದ್ದಾನೆ, ಯೆಹೋವನು ಇಸ್ರಾಯೇಲ್ ಜನರ ಮೇಲೆ ನಿನಗೆ ರಾಜ್ಯ ಮಾಡ್ಬೇಕಂತಿದ್ದಾನೆ. ನಿನ್ನ ಕತ್ತೆ ಕಳೆದು ಹೋಗಿದೆ ಅಂತ ಬಂದಿರಬಹುದು, ಆದರೆ ದೇವರು ನಿನಗೆ ಹಾಗೆ ಉಪಯೋಗ ಮಾಡ್ತಾ ಇಲ್ಲ, ನಿನ್ನ ಕತ್ತೆಗಳು ಮೈಸೂರು ಹಾಗೆ ನಿನ್ನ ಮಾಡ್ತಾ ಇಲ್ಲ, ನಿನಗೆ ಇಸ್ರಾಯೇಲ್ ಜನರ ಮೇಲೆ ಒಬ್ಬ ನಾಯಕನಾಗಿ ಮಾಡ್ಬೇಕಂತಿದ್ದಾನೆ. ರೆಡಿ ಇದ್ದೀಯಾ ಅಂತ ಕೇಳ್ತಾನೆ. ಹಲ್ಲೆಲೂಯ. ಈಗ ಈ ಸೌಲನು ಆಕಸ್ಮಿಕವಾಗಿ ಭಯಂಕರವಾಗಿ ಹೋದನು. ಅಯ್ಯೋ, ನಾನು ಬಂದಿದ್ದು ಕತ್ತೆ ಕಳುವಾಗಿ ನನ್ನ ಕತ್ತೆಗಳನ್ನು ಹುಡ್ಕೊಳ್ಳೋಕ್ಕೆ, ಇಲ್ಲಿ ಈ ರೀತಿ ಆಗ್ತದ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ ಅದೇ ಪ್ರಕಾರ ನಾನು ಹೇಗೂ ಮನೆಗೆ ಹೋಗಿ ಹೇಳಿ ಕೇಳಿ ಬರ್ತೀನಿ ನನ್ನ ತಂದೆ ತಾಯಿ ಪಿತೃಗಳಿಗೆ ಅಂದಾಗ ಮತ್ತೆ ರಿಟರ್ನ್ ಬರ್ತಾನೆ. ಪ್ರಿಯ ದೇವ ಜನರೇ, ಅವನಿಗೆ ದೇವರು ಮತ್ತೆ ಅವನ ಮೇಲೆ ಹೇಳ್ತಾನೆ, ಮತ್ತೆ ಇನ್ನಿಗೆ ಇಸ್ರಾಯೇಲ್ ಜನರ ಮೇಲೆ ದೊಡ್ಡ ರಾಜನಾಗಿ ಮಾಡುತ್ತೀನಿ. ಈಗ ನಾನು ತಿಳಿಸುವಂತ ದೇವರ ಕೃಪೆ ಆತನ ವ್ಯಕ್ತಿ ಮೇಲಿತ್ತು, ದೇವರ ಕೃಪೆ ಆತನ ಮೇಲಿತ್ತು. ಅವನು ಕತ್ತೆ ಕಳೆದವಂತ ಹೋದನು, ಆದರೆ ಅವನಿಗೆ ರಾಜ್ಯ ಮಾಡಿದನು. ಈಗ ಆಲೋಚನೆ ಮಾಡ್ರಿ, ದೇವರ ಮನಸ್ಸು ಮಾಡಿದ್ರೆ ಯಾವ ವ್ಯಕ್ತಿಗೆ ತಿಪ್ಪೆ ಮೇಲೆ ಬಿದ್ದಂತ ವ್ಯಕ್ತಿಗೆ ಮೇಲೆ ಹಂತಬಹುದು. ಈಗ ನಿಂಗೆ ಹೇಳ್ಬೋದು, ನಿಮ್ಮನ್ನ ಎಲ್ಲರೂ ಇನ್ಸರ್ಟ್ ಮಾಡಿರ್ಬೋದು, ನಿಮ್ಮನ್ನ ಎಲ್ಲ ತಳಗ ತಳ್ಳಿರ್ಬೋದು, ನಿಮ್ಮನ್ನ ಎಲ್ಲ ಮುಂದೆ ಚೆನ್ನಾಗಿ ಮಾತಾಡ್ಬೋದು, ನಿಮ್ಮನ್ನ ತಳಗ ನುಚ್ಚು ನೂರು ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಪರಿವಾರ, ನಿಮ್ಮ ಬಂಧು ಮಿತ್ರರು, ನಿಮ್ಮ ಅಣ್ಣ ತಮ್ಮಕಿ ಪರಿವಾರದಿಂದ ಎಲ್ಲವರು ಇವತ್ತು ನಿನಗಾಗಿ ವಿರೋಧವಾಗಿ ನಿಲ್ಲಬಹುದು. ನಾನು ಹೇಳ್ತಾ ಇದ್ದೀನಿ, ದೇವರ ಕೃಪೆ ಇದ್ರೆ ಯಾವ ವ್ಯಕ್ತಿಗೂ ಮೈ ಮೇಲೆ ಕರ್ಕೊಂಡು ಹೋಗುತ್ತಾನಾಗಿದ್ದಾನೆ. ಹಲ್ಲೆಲೂಯ. ಯಾವುದೇ ಪ್ರಕಾರ ಯಾವ ವ್ಯಕ್ತಿ ನಿನ್ನ ಮೇಲೆ ದೋಷ ಹಚ್ಚಲಿ, ಶ್ರಾಪ ಹಾಕಲಿ, ಮಾಟ ಮಂತ್ರದಿಂದ ತುಂಬಲಿ, ನಿನಗೆ ವಿರುದ್ಧಾಗಿ ಜೀವಿಸಲಿಕ್ಕೆ, ನಿನಗೆ ಶತ್ರುಗಳನ್ನು ಬಿಡಲಿ, ನಿನ್ನ ಮೇಲೆ ಅನೇಕ ಅಟ್ಯಾಕ್ಸ್ಗಳು ಮಾಡಲಿ, ನಿಮ್ಮ ಯಾವುದೇ ಪ್ರಕಾರವಾಗಿ ಅಟ್ಯಾಕ್ಸ್ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ, ದೇವರ ಕೃಪೆ ನಿನಗಿದ್ರೆ ಯಾವ ಅಟ್ಯಾಕ್ಸ್ಗಳು ಎಲ್ಲ ಕ್ಯಾನ್ಸಲ್ ಹೋಗ್ತಾ ಇರ್ತವೆ. ಯಾಕೆಂದರೆ ನಿನ್ನನ್ನು ನಡೆಸ್ತಿರುವನು ಮನುಷ್ಯನಲ್ಲ, ನಿನ್ನನ್ನು ನಡೆಸೋಕೆ ಡಿಸೈಡ್ ಮಾಡಿನವನು ದೇವರು. ದೇವರು ಯಾವತ್ತು ತೀರ್ಮಾನ ಮಾಡ್ತಾನೋ, ಈ ವ್ಯಕ್ತಿಗೆ ನಾನು ಕಾಯಬೇಕು, ಈ ವ್ಯಕ್ತಿಯಿಂದ ನನ್ನ ಲಾಭ ತೆಕ್ಕೋಬೇಕು, ಈ ವ್ಯಕ್ತಿ ನನ್ನಿಂದ ಲಾಭ ಹೋಗ್ಬೇಕು ಈ ವ್ಯಕ್ತಿಗಂತ ದೇವರು ಯಾವಾಗ ಡಿಸೈಡ್ ಮಾಡ್ತಾನೋ, ಅವಾಗ ನಾನು ಹೇಳ್ತಾ ಇದ್ದೀನಿ, ಅನೇಕ ನಿಮ್ಮ ಹೊಟ್ಟೆಗಳಿಗೆ ಶ್ರಾಪ ಹಾಕಿರ್ಬೋದು, ನಿನ್ನ ಮಗು ಸಾಯ್ತದೆ, ಇನ್ಮೇಲೆ ಇರಲ್ಲ. ಅನೇಕ ಜನ ಹೇಳ್ಬೋದು, ನಿನ್ನ ಗಂಡನಿಗೆ ನೌಕರಿ ಆಗಲ್ಲ. ಅನೇಕ ಜನ ಹೇಳ್ತಾರೆ, ನಿನ್ನ ಗಂಡ ಆಕ್ಸಿಡೆಂಟ್ ಸಾಯ್ತಾನೆ. ಅನೇಕ ಜನ ಹೇಳ್ಬೋದು, ಇವತ್ತು ನೀವು ಲಾಭ ಇರಲ್ಲ, ನಿಮ್ಗೆ ಶುಭ ಇಲ್ಲ ಅಂತ ಹೇಳ್ಬೋದು. ಇವತ್ತು ಅನೇಕ ಜನ ನಿಮ್ಮನ್ನು ಹೇಳ್ಬೋದು, ನಿಮ್ಮ ಕುಟುಂಬವೆಲ್ಲ ನುಚ್ಚು ನೂರು ಆಗ್ತದೆ, ಅನೇಕ ಶ್ರಾಪ ಹಾಕ್ಬೋದು. ನಾನು ಹೇಳ್ತಾ ಇದ್ದೀನಿ, ದೇವರ ಕೃಪೆ ನಿಮಗಿದ್ದರೆ ಯಾವ ಶ್ರಾಪವು ನಿನ್ನ ಹಿಂದೆ ಮುಂದೆ ಸುತ್ತಲಾರದು, ಯಾವ ಪಾಪವು ನಿನ್ನ ಹಿಂದೆ ಮುಂದೆ. ಯಾಕೆಂದರೆ ನಿನ್ನ ಹಿಂದೆ ಮುಂದೆ ಸುತ್ತೋದು ಮನುಷ್ಯನ ಅನುಗ್ರಹ ಅಲ್ಲ, ದೇವರ ಅನುಗ್ರಹ, ಅದು ಕೃಪೆಯನ್ನ ಅನುಗ್ರಹ. ನಾನು ಹೇಳ್ತಾ ಇದ್ದೀನಿ, ಈ ವ್ಯಕ್ತಿಗೆ ಕತ್ತೆ ಕಳೆದಿನ ಅಂತ ಬಂದನು, ಆದರೆ ಇವನಿಗೆ ಮಹಾರಾಜನಾಗಿ ಮಾಡಿದನು. ನಾನು ಹೇಳ್ತಾ ಇದ್ದೀನಿ, ಈಗ ದೇವರ ಪ್ಲಾನಿಂಗ್ ಹೀಗೆ ಇದೆ. ಪ್ರಿಯ ದೇವ ಜನರೇ, ಒಂದು ಸಾರಿ ದೇವರು ನಿಮ್ಮನ್ನು ಏನಾದರೂ ಮನಸ್ಸು ಪಟ್ಟರೆ, ಒಂದು ಸಾರಿ ದೇವರು ನಿಮ್ಮನ್ನು ಇಷ್ಟಪಟ್ಟರೆ, ಅದು ಕೊಡೆಗೂ ಯಾವ ಹಂತದಲ್ಲೂ ನಿಮ್ಮನ್ನು ಬಿಡಕ್ಕೆ ಇಷ್ಟಪಡಲ್ಲ. ಬೈಬಲಲ್ಲಿ ಒಬ್ಬ ಭಯಂಕರವಾದ ರಾಜ ಇದ್ದನು, ದಾವೀದ ರಾಜ. ಒಂದು ಯುದ್ಧದಲ್ಲಿ ಸೋತು ಹೋಗಲಿಲ್ಲ ಅವನು, ಎಲ್ಲ ಯುದ್ಧದಲ್ಲಿ ಗೆದ್ದಿತಾ ಬಂದವನು. ಯಾಕೆ ಗೊತ್ತಾ? ಅವನ ಜೊತೆ ದೇವರ ಕೃಪೆ ಇತ್ತು. ಒಂದು ಯುದ್ಧದಲ್ಲಿ ಸೋತು ಹೋಗಲಿಲ್ಲ, ಅವನ ಜೊತೆ ದೇವರ ಕೃಪೆ ಇತ್ತು. ನಾನು ಹೇಳ್ತಾ ಇದ್ದೀನಿ, ಇವತ್ತು ದೇವರ ಕೃಪೆ ನಿಮ್ಮಲ್ಲಿ ಇಲ್ಲದೆ ಇದ್ದರೆ ನೀವು ಎಷ್ಟು ಕೆಲಸ ಕೈ ಹಾಕಿದ್ರೆ ಅದು ಫೇಲ್ ಆಗ್ತದೆ, ದಂಡ ತೊಗೊಂಡು ಬರ್ತದೆ, ನುಕ್ಸಾನ್ ಆಗ್ತದೆ. ಎಲ್ಲದರಲ್ಲೂ ನೀವು ಅಳ್ತಾನೆ ಬರ್ತೀರಾ, ನಗ್ತಾ ಬರಲ್ಲ. ಯಾಕೆ ಗೊತ್ತಾ? ದೇವರ ಕೃಪೆ ಇಲ್ಲ. ಫಸ್ಟು ದೇವರ ಕೃಪೆ ಇರಬೇಕಾದ್ರೆ ದೇವರಿಗೆ ಪ್ರಾರ್ಥನೆ ಮಾಡಿರಿ, ದೇವರದು ಕೆಲಸಕ್ಕೆ ನಾನು ಕೈ ಹಾಕ್ತಾ ಇದ್ದೀನಿ, ನಿನ್ನ ಚಿತ್ತ ಇದೆಯಾ? ಈ ದುಡ್ಡುಗಳನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿನ್ನ ಚಿತ್ತ ಇದೆಯಾ? ನಾನು ಇದು ಕೆಲಸ ಮಾಡಬೇಕಂತಿದ್ದೀನಿ, ನಿನ್ನ ಚಿತ್ತ ಇದೆಯಾ? ನಾನು ಮುಂದೆ ಹೋಗ್ಬೇಕಂತಿದ್ದೀನಿ, ನಿನ್ನ ಚಿತ್ತ ಇದೆಯಾ? ನಿನ್ನ ಚಿತ್ತ ಬಿದ್ದರೆ ನಾನು 2 ಹೆಜ್ಜೆ ಮುಂದೆ ಹೋಗ್ತೀನಿ, ನಿನ್ನ ಚಿತ್ತವಿಲ್ಲದರೆ 4 ಹೆಜ್ಜೆಗಳು ಹಿಂದೆ ಹಾಕ್ತೀನಿ. ದೇವರೇ, ನಿನ್ನ ಚಿತ್ತ ಯಾವಾಗಿದೆಯೋ ಅದನ್ನು ಕಳಿಸ್ಕೊಡು. ಗಟ್ಟಿಗಡ ಹಲ್ಲೆಲೂಯ. ಯಾವಾಗ ಕೆಲವು ಸಮಯದಲ್ಲಿ ದೇವರ ಚಿತ್ತನೇ ಇಲ್ಲದಿದ್ದರೆ ಬಹಳಷ್ಟು
ಸಫರ್ ಆಗ್ತಾ ಇರ್ತೀವಿ ನಾವು. ಒಬ್ಬ ಸೇವಕನಿದ್ದನು. ಲಾಸ್ಟ್ ಟೈಮಲ್ಲಿ ಒಂದು ಸ್ಟೋರಿ ಹೇಳಿದ್ದೆ ನಾನು. ಒಬ್ಬ ಸೇವಕನಿದ್ದನು. ಆ ಸೇವಕನು ಯಾವ ರೀತಿ ಇದ್ದೇನೆಂದರೆ, ದೇವ್ರಿಗೆ ಭಾಳ ಪ್ರೇಯರ್ ಮಾಡ್ತಾ ಇದ್ದಿದ್ದು. ದೇವ್ರಿಗೆ ಹೇಳ್ತಾ, ದೇವ್ರೆ ನನ್ನ ಚರ್ಚ್ ತುಂಬ ದೊಡ್ಡದಾಗಿ ಬೆಳೆದು ನಿಂತಿದೆ, ಅದಕ್ಕೆ ಕಟ್ಲಕ್ಕೆ ಕೋಟಿ ಕೋಟಿ ದುಡ್ಡು ಬೇಕಾಗಿದೆ ಅಂತ ಪ್ರೇಯರ್ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲೂ ರಿಯಲ್ ಸ್ಟೋರಿ ಇದೆ. ಆಂಧ್ರದಲ್ಲಿ ಪಾಸ್ಟರ್ ಇದೆ, ನನ್ನ ಫ್ರೆಂಡ್ ಇದ್ದಾರೆ, ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅವ್ರ ಹೆಸರು. ಆದರೆ ಆ ವಿಷಯ ನಾನು ಹಂಚ್ಕೊಂಡಿದ್ದೆ, ಆ ವ್ಯಕ್ತಿನ ಹಂಚ್ಕೊಂಡಿದ್ದೆ, ನಾನು ನಿಮ್ಮನ್ನೇ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಗಟ್ಟೆಗೆಡ್ ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಆ ಸೇವಕು ಪ್ರಾರ್ಥನೆ ಮಾಡ್ತಾ ಇದ್ದ ರಾತ್ರಿ ಎಲ್ಲ. ಅದು 2 ದಿನದಿಂದ ಇದೇ ಪ್ರಾರ್ಥನೆ ಮಾಡ್ತಾ ಇದ್ದನು. ಏನಂತ ಪ್ರಾರ್ಥನೆ ಮಾಡ್ತಾ 2 ದಿವಸದಿಂದ, ನನ್ನ ನೆಂಟಲ್ಲಿ ಬೆಳಿಬೇಕು, ನನ್ನ ಸಭೆ ಜನರಿಗೆ ಕೂಡ್ಸಕ್ಕೆ ತ್ರಾಸ ಆಗ್ತಾ ಇದೆ, ಮಳೆ ಗಾಳಿ ಎಲ್ಲ ಬೀಸಾಕಿ ಭಾಳ ತ್ರಾಸ ಆಗ್ತಾ ಇದೆ, ನೆಂಟಲ್ಲಿ ಕೆಲಸ ಆಗ್ತಾ ಇಲ್ಲ, ದುಡ್ಡಿಲ್ಲ ದೇವ್ರೆ, ಕೋಟಿ ಗಂಟಲೆ ಲೆಕ್ಕಗಳನ್ನು ಹಾಕೊಡು ದೇವ್ರೆ, ನನಗೆ ನಿನ್ನ ಸೇವೆಗೆ ಅನೇಕ ಸಾಮಾನು ತಗೊಳ್ತೀನಿ, ಏನೇನೋ ಭಾಳಷ್ಟು ಪ್ರೇಯರ್ ಮಾಡ್ದ ಪಾಸ್ಟರು. ಮಾಡ್ತಾ 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 ಏನಾಯಿತು, ಒಂದು ದಿನ 2 ದಿನ ಪ್ರಾರ್ಥನೆ ಮಾಡ್ತಾ, 3ನೇ ದಿನಕ್ಕೆ ಆತನ ಪ್ರಾರ್ಥನೆ ಏನಾಯಿತು ಗೊತ್ತಿಲ್ಲ. ಸಡನ್ ಅಂತಾಗಿ ಅವರು ತುಂಬ ಭಯಂಕರವಾದ ಒಂದು ಮಳೆ ಬರ್ತಾ ಇತ್ತು ಆ ಟೈಮಿನಲ್ಲಿ. ಮಧ್ಯಾಹ್ನ 2 ಗಂಟೆ ಆಗಿತ್ತು. ಆ ಪಾಸ್ಟರ್ 2 ದಿನದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ರಿಕ್ವೆಸ್ಟ್ ದೇವ್ರಿಗೆ ಕಳಿಸ್ತಾ ಇದ್ದಾರೆ, ದೇವರೇ ಈ ರೀತಿ ನನ್ನ ಸಭೆಯನ್ನು ಬೆಳೆಸು, ನನ್ನ ಸಭೆ ಬೆಳೆದು ನಿಂತಿದೆ, ಅದರಲ್ಲಿಂದ ಕೂಡಕ್ಕೆ ವ್ಯವಸ್ಥೆ ಇಲ್ಲ, ಜನರಿಗೆ ಇನ್ನೂ ಫೆಸಿಲಿಟಿ ಇಲ್ಲ, ಅನೇಕ ಸಾಮಾನು ತೊಗೋಬೇಕಂತ ದೇವರಿಗೆ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಮಾಡ್ತಾ 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 ಒಂದು ದಿನ ಏನಾಯಿತು ಭಾಳಷ್ಟು ಮಧ್ಯಾಹ್ನ 3 ಗಂಟೆಗೆ ಭಾಳ ಭಯಂಕರವಾದ ಮಳೆ. ಅದು ಮಳೆಗಾಲ ಟೈಮು. ಭಯಂಕರದ ಮಳೆ. ಏನು ಯಾರೊಬ್ಬ ವೈಟ್ ಆ್ಯಂಡ್ ವೈಟ್ ಡ್ರೆಸ್ಗಳನ್ನ ಮೇಲಿಂದ ತಳಗಡೆ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕೊಂಡು ಬಂದಂಥ ವ್ಯಕ್ತಿ, ಇವರು ಮಳೆ ಒಳಗಡೆ ಚಾಯ್ ಕುಡಿತಾ ರೋಡಿಗೆ ನೋಡ್ತಾ ಕೂತಿದ್ದಾರೆ. ಗೊತ್ತಿಲ್ಲ, ಕೇಳಿ ಹಲ್ಲೆಲೂಯ್ಯ, ಇದು ರಿಯಲ್ ಸ್ಟೋರಿ ನಾನು ತಿಳಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಯಾರನ್ನು ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಉಟ್ಕೊಂಡು ಇವರು ಭಾಳ ದೊಡ್ಡದು ಕಾರ್ನ ತೊಗೊಂಡು ಬಂದು ಇವರು ಪಾಸ್ಟರ್ಸ್ ಚಾಯ್ ಕುಡಿತಾ ಇದ್ದಾರೆ. ಫ್ಯಾಮ್ಲಿ ಎಲ್ಲ ಚಳಿ, ಅದು ಭಾಳಷ್ಟು ಚಳಿ ಆಗ್ತದೆ, ಮಳೆ ಬರ್ತದಂತ ಚಾಯ್ ಕುಡಿತಾ ಇದ್ದಾರೆ ಮಧ್ಯಾಹ್ನ ವೇಳೆ. ಅದೇ ಸಮಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದ ಮೇಲೆ ಏನಿಲ್ಲ, ಒಂದು ಸೂಟ್ ಕೇಸ್, ಒಂದು ಭಯಂಕರವಾದಂಥ ಒಂದು ಸೂಟ್ ಕೇಸ್, ಒಂದು ಕವರ್, ಇಷ್ಟು ರೀತಿ ಕವರ್ ತಂದರು. ಆ ಕವರ್ ತಂದಿರುವಾಗ ಆ ಸೂಟ್ ಕೇಸ್ ಥರ ಇತ್ತು, ಒಂದು ಪ್ಯಾಕಿಂಗು. ಆ ಕವರ್ ತಂದು ಆ ಪಾಸ್ಟ್ರಿಗೆ ಹೇಳ್ತಾರೆ, ಇದು ನಿಮಗಾಗಿ ಕಳಿಸಿದ್ದಾರೆ. ಕೇಳಿ ರಿಯಲ್ ಇದೆ, ಇದು ನಿಮಗಾಗಿ ಕಳಿಸಿದ್ದಾರೆ, ಇದು ನೀವು ತಗೊಳ್ಬೇಕು. ಮೇಲಿನ ಮಳೆ ಇದೆ. ಈಗ ಅವನು ಪಾಸ್ಟರ್ ಕೇಳ್ತಿದ್ದಾನೆ, ನೀವು ಯಾರಪ್ಪ, ನೀವು ಎಲ್ಲಿನವರು, ನೀವು ನೋಡೋಕ್ಕೆ ದೊಡ್ಡದು ಗಣ್ಯ ವ್ಯಕ್ತಿ ಕಾಣಿಸ್ತಾ ಇದ್ದೀರಾ, ಲೀಡರ್ ಟೈಪ್ ಇದ್ದೀರಾ, ನೀವು ಯಾರಿದ್ದೀರ, ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ಇಲ್ಲ, ನಮ್ಮ ನಾಯಕರು ಬೇಗವಾಗಿ ನಿಮ್ಮನ್ನು ಕೊಟ್ಟು ಬರಕ್ಕೆ ಹೇಳಿದ್ದಾರೆ, ಇದು ತಗೊಳ್ಬೇಕು, ನೀವು ಗೊತ್ತಿಲ್ಲ ಇದರಲ್ಲಿ. ಹಲ್ಲೆಲೂಯ್ಯ, ಗಟ್ಟಿಗೆಡ್ ಹಲ್ಲೆಲೂಯ್ಯ. ಇದರಲ್ಲಿ ಏನಿದೆಯೋ ನೀನು ಬಿಚ್ಚಿ ನೋಡಬೇಕು. ಆಗ ಪಾಸ್ಟರ್ ಶಾಕ್ ಆದರು. ಆ ವ್ಯಕ್ತಿ ಕೊಟ್ಟು 1-2 ನಿಮಿಷನೂ ನಿಂತಿರಲಿಲ್ಲ. ಮತ್ತೆ ನಾನು ಮಳೆ ಇದೆ, ನಾನು ಬೇರೆ ಕಡೆ ಹೋಗ್ಬೇಕಂತ ಅವನು ಮಳೆಯಲ್ಲೇ ತೋರಿಸ್ಕೊಂಡು ಬಂದನು. ಮತ್ತೆ ಆ ವ್ಯಕ್ತಿ ಅಡ್ರೆಸ್ ಕೇಳ್ತಾ ಇದ್ದಾರೆ, ಕಾರ್ ನೋಡ್ತಾ ಇದ್ದಾರೆ, ಮಳೆ ಬರ್ತಾ ಇದೆ, ಕಾರ್ ಮಂಜು ಕಾಣಿಸ್ತಾ ಇದೆ, ನಂಬರ್ ನೋಡಿಲ್ಲ, ಏನು ನೋಡಿಲ್ಲ. ಆ ವ್ಯಕ್ತಿಗೆ ಬಡಬಡ ಅಂತ ಚಾಯ್ ತರಕ್ಕೆ ಹೋದ್ರು ಅವ್ರ ಮಿಸ್ಸಸ್ಸು. ಅದೇ ಪ್ರಕಾರವಾಗಿ ಆ ವ್ಯಕ್ತಿ ನಿಂತೇ ಇಲ್ಲ, ಕೊಟ್ಟಿಟ್ಟೇಗ ಹೋದರು. ಈ ಪಾಸ್ಟರು ಶಾಕ್ ಆಯಿತು. ನಮ್ಮ ನಾಯಕರು ಕಳಿಸಿದ್ದಾರೆ, ಅದರ ಹೆಸರು ಹೇಳಿಲ್ಲ ಅಷ್ಟೇ. ಅವಾಗ ಆ ಪಾಸ್ಟರ್ಗೆ ಭಾಳ ಸಂತೋಷವಾಯಿತು. ಸಂತೋಷ ಹೇಗಾಯಿತು ಗೊತ್ತಾ, ಅಯ್ಯೋ ಇದ್ರ ಒಳಗಡೆ ದುಡ್ಡನ್ನು ಕಳಿಸ್ಕೊಟ್ಟಿದ್ದಾರೆ. ಹಲ್ಲೆಲೂಯ್ಯ. ನಾನು 2 ದಿನದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಲಕ್ಷಾಂತರ ರೂಪಾಯಿ ದುಡ್ಡು ನನ್ನ ಸಭೆಗೆ ಬೇಕಾಗಿದೆ, ಅದಕ್ಕಾಗಿ ನಾನು 2 ದಿನದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಆ ಪಾಸ್ಟರ್ ಏನು ಮಾಡ್ತಾ ಇದ್ದಾರೆ, ಆ ಬಾಕ್ಸ್ಗಳನ್ನು ತೊಗೊಂಡು ಸೂಟ್ ಕೇಸ್ ಥರ ಇರುವಂಥ ಒಂದು ಬಾಕ್ಸನ್ನು ಇದರಲ್ಲಿ ಇಟ್ಕೊಂಡು ಅದರ ಮೇಲೆ ಫುಲ್ಲು ಪ್ಯಾಕ್ ಇದೆ. ಗೊತ್ತಿಲ್ಲ, ಅವನು ಬರುವಂಥ ಆ ವ್ಯಕ್ತಿ ಭಾಳಷ್ಟು ಬಂದನು, ವೈಟ್ ಡ್ರೆಸ್ ಹಾಕ್ಕೊಂಡು ಬಂದು ಭಾಳ ಬೇಡಾಗಿ, ಅವನಿಗೆ ಏನೋ ಗೊತ್ತಿಲ್ಲ, ಇದು ನಾವು ಬೇಗವಾಗಿ ತಗೊಳ್ರಿ ಅಂತ ಅವ್ರು ಹೇಳಿದವಾಗ ಏನೋ ಒಂದು ಭಯದಿಂದ ಬಂದನು. ಅವನು ಹೇಗೆ ಬಂದನೋ ಗೊತ್ತಿಲ್ಲ, ಅದೇ ಪ್ರಕಾರ ಬಂದು ಅದೇ ಬ್ಯಾಗ್ನ ಅಲ್ಲೇ ಇಕ್ಕಿರೋಂಥದ್ದು. ಆ ಪಾಸ್ಟರ್ ಏನು ಮಾಡಿದ್ರು, ಬಿಚ್ಚಿಲಿಲ್ಲ ಅವನು, ಯಾಕೆಂದರೆ ಆತ್ಮಿಕ ಪಾಸ್ಟರು, ಭಯ ಭಕ್ತಿಲ್ ಪಾಸ್ಟರು. ಅವಾಗ ಆ ವ್ಯಕ್ತಿಗೆ ಹತ್ರ ಹೋದನು. ಆ ವ್ಯಕ್ತಿ ಬಾಕ್ಸ್ ತಂದಿರೋಂಥದ್ದು ಮೊಳಕಾಲು ಹಾಕಿ ಪ್ರಾರ್ಥನೆ ಮಾಡಿದನು 20 ನಿಮಿಷ. ದೇವ್ರೆ, ಇದು ನಾನು ಅಂದ್ಕೊಳ್ತಾ ಇದ್ದೀನಿ, ಒಬ್ಬ ದೊಡ್ಡ ಗಣ್ಯ ವ್ಯಕ್ತಿ ಹಿಂಗೆ ಯಾರು ತಂದಿಲ್ಲ, ಇದ್ರ ಒಳಗಡೆ ಒಂದು ಸೂಟ್ ಕೇಸ್ ಇದೆ, ಆದರೆ ಇದ್ರ ಒಳಗಡೆ ದುಡ್ಡಿದೆ, ದೇವ್ರೆ ನೀನು ಕಳಿಸ್ಕೊಟ್ಟಿದ್ಯಾ.
ಭಾಳ ಸಂತೋಷವಾಯಿತು. ಹೆಂಡತಿ ಕರೆದು ಹೇಳಿದ್ರು, ಇದು ದೇವರಿಗೆ ಮಹಿಮೆ ಆಗಲಿ, 2 ದಿನ ನಾವು ಪ್ರಾರ್ಥನೆ ಮಾಡಿದ, 2 ದಿನ ಉಪವಾಸ ಮಾಡಿದ, ನಾನು ಕಂಟಿನ್ಯೂವಾಗಿ ಇವತ್ತು ನಾನು ಪ್ರೇಯರ್ ಮಾಡಿ ಮುಗಿಸಿದ್ದೆ, ಆದರೆ ಇವತ್ತು ದೇವರು ನನ್ನ ಉತ್ತರ 3ನೇ ದಿನಕ್ಕೆ ಉತ್ತರನೇ ಕೊಟ್ಟರು ದೇವರಂತ ಆ ಪಾಸ್ಟರು ಸಂತೋಷಪಟ್ಟರು. ಅವಾಗ ಆ ಬಾಕ್ಸನ್ನ ಪರಿಪೂರ್ಣತೆಯಿಂದ ಯಾವಾಗ ಕೈಂಚಿಯಿಂದ ಕಟ್ ಮಾಡಿ ಒಂದೊಂದು ದಾರಗಳನ್ನು ಎತ್ತುವಾಗ ಕೈಂಚಿಯಿಂದ ಕಟ್ ಮಾಡುವಾಗ ಆ ಬಾಕ್ಸ್ ಒಳಗಡೆ ಏನಿದೆ ಗೊತ್ತಾ, ಅದರ ಒಳಗಡೆ ನ್ಯೂಸ್ ಪೇಪರ್ಸ್ಗಳಿದೆ, ವೈಟ್ ನ್ಯೂಸ್ ಪೇಪರ್ ಇದೆ. ಆ ಪಾಸ್ಟರ್ ಶಾಕ್ ಆದನು. ಆ ಒಬ್ಬ ವ್ಯಕ್ತಿ ಹೇಳಿದನು, ಇದ್ರ ಒಳಗಡೆ ಭಾಳ ಗುಪ್ತವಾಗಿದೆ, ಇಟ್ಕೊಡ್ರಿ, ಇದು ನಿಮ್ಮ ಸಭೆಗಾಗಿ ಕಟ್ಟಡಕ್ಕಾಗಿ ಅಂತ 2 ಮಾತಾಡಿ ಮುಂದೆ ಹೋದನು. ಆದರೆ ಇವನು ಅದೇ ಮೇಲೆ 20-30 ನಿಮಿಷ ಆಯ್ತು ಅದು ಬಿಚ್ಚಿ ಬಾಕ್ಸ್ ನೋಡುವಾಗ ಅದ್ರ ಒಳಗಡೆ ವೈಟ್ ಅಂದು ನ್ಯೂಸ್ ಪೇಪರ್ಗಳು, ವೈಟ್ ಪೇಪರ್ಗಳು ಒಳಗಡೆ ತುಂಬಿದೆ ಇಷ್ಟು ಎತ್ತರದಿಂದ. ಅವಾಗ ಆ ಪಾಸ್ಟರು ಅವ್ರ ಹೆಂಡತಿ ಭಾಳ ಉದಾಸ ಆಗೋದ್ರು. ಅವಾಗ ಹೆಂಡತಿ ಹೊರ ಹೋದರು. ಅವಾಗ ಹೇಳಿದ್ರು, ಪಾಸ್ಟರ್ ನಾನೀಗ ಸಪ್ರೇಟ್ ಆಗಿ ನಾನು ಪ್ರೇರಿ ಕೊಡಬೇಕು, ನನಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಸ್ವಲ್ಪ ಟೈಮ್ ನಾನು ದೇವ್ರಿಗೆ ಕೊಡಬೇಕು. ಇವತ್ತು ಏನಿದೆ, ದೇವ್ರು ನನಗೆ ಮೋಸ ಮಾಡಿದ್ದಾನೆ, ದೇವ್ರು ನನಗೆ ಮೋಸ ಮಾಡಿದಂತೆ ದೇವ್ರ ಜೊತೆ ಅವನು ಕೊಂಡೆಗಳು ಹಾಕೊಂಡು ಗೋಳಾಡಿ ಅವನು ಕೊಂಡೆಗಳು ಹಾಕಿ ಪರಿಪೂರ್ಣತೆಯಿಂದ ಲಾಕರ್ ಒಳಗಡೆ ರೂಮ್ ಒಳಗಡೆ ಕೂತಿದ್ದಾನೆ. ಕೂತಾಗ ಅಲ್ಲಿ ಕೇಳ್ತಾ ಇದ್ದಾನೆ, ಪಾಸ್ಟರ್ ಕೇಳಿದೆವಂಥದ್ದು, ದೇವರೇ ನೀ ನನಗೆ ದರ್ಶನ ತೋರಿಸಿದ್ದಿ, ನಿನಗೆ ಏನು ಬೇಡ್ತಿ ಅದನ್ನೆಲ್ಲ ಕೊಡ್ತಾನೆ ಅಂತ ನೀ ಹೇಳಿದ್ದಿ, ಅದೇ ನಾನು ನೀನು ಕೊಡ್ತೀನಿ, ನೀನೇ ಕೊಟ್ಟಿದ್ದಿ ಅಂತ ನಾನು ನಂಬಿದ್ದೀನಿ ದೇವರೇ. ಇದ್ರ ಒಳಗಡೆ ನೋಡೋವರೆಗೂ ಪುಟಗಳಿದೆ, ಪೇಪರ್ಗಳಿದೆ, ಇದು ಯಾಕೆ ಹಿಂಗೆ ಮಾಡಿದ್ಯಾ ನನ್ನ ಜೊತೆಗೆ, ಯಾಕೆ ಹಿಂಗೆ ಮಾಡಿದ್ಯಾ ನನ್ನ ಜೊತೆಗೆ? 2 ತಾಸಾಯಿತು ದೇವ್ರ ಉತ್ತರ ಕೊಡಲಿಲ್ಲ, 3 ತಾಸಾಯಿತು ದೇವ್ರ ಉತ್ತರ ಕೊಡಲಿಲ್ಲ. ಅವನು ಪರಿಪೂರ್ಣತೆ 6 ತಾಸಾಯಿತು ರೂಮಿಂದ ಹೊರ ಬರಲಿಲ್ಲ. ದೇವರ ಜೊತೆ ಮಾತಾಡಕ್ಕೆ ಪ್ರಾರಂಭ ಮಾಡಿದನು, ಇದು ನೀನು ಉತ್ತರ ಕೊಡಲೇಬೇಕು, ಉತ್ತರ ಕೊಡಲಿಲ್ಲ ನಾನು ರೂಮಿಂದ ಹೊರ ಹೋಗಲ್ಲ ದೇವರೇ, ನೀನು ಸತ್ಯ ದೇವರಿದೆಯಾ, ನನಗೆ ಉತ್ತರ ಕೊಡು. ದೇವರ ಆತನಿಗೆ ಒಬ್ಬ ಸೇವಕನಿಗೆ ಆಕಾಶವಾಣಿ ಆಯಿತು, ಆತನಿಗೆ ದೇವರ ಕೋಪ ಅವನ ಮೇಲೆ ಇಳಿದು ಬಂತು. ಆಕಾಶವಾಣಿ ಆಯಿತು. ಏನಂತ ಆಕಾಶವಾಣಿ ಆಯಿತು ಗೊತ್ತಾ? ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದ್ದೇನೆ, ಆದರೆ ಇವತ್ತೇ ಕೊಡ್ತೀನಿ ಅಂತ ಅಂದಿದ್ದೀನ. ಹಲ್ಲೆಲೂಯಾ. ದೇವ ತಿಳಿಸ್ತಾ ಇದ್ದಾನೆ ಶಬ್ದದಿಂದ, ಪವಿತ್ರಾತ್ಮ ಮುಖಾಂತರ, ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ನಿಜ ನಿನಗೆ, ನಾನು ಇವತ್ತೇ ಕೊಡ್ತೀನಿ, 2 ದಿವಸ ನಂತರ ಕೊಡ್ತೀನಿ, ಒಬ್ಬ ಮನುಷ್ಯನಿಂದ ಕೊಡ್ತೀನಿ ನಿನಗೆ ಹೇಳಿದ್ದೀನಿ ನಾನು. ಆ ಪಾಸ್ಟರ್ ಇಮಿಡಿಯೇಟ್ಲಿ ಆ ಶಬ್ದ ಕೇಳಿದ ಮೇಲೆ ತಣ್ಣಗಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಅತಿ ನಿನ್ನ ಪ್ರಾರ್ಥನೆ ಸೈತಾನ್ ನಿನಗೆ ಭ್ರಷ್ಟ ಮಾಡಬೇಕಂತ ಈ ಆಲೋಚಿಸಿದ್ದಾನೆ. ನಾನು ಕೊಡ್ತೀನಿ ಅಂತ ಹೇಳಿದ್ದೇನೆ, ಅದರ ಡೇಟು ಇವತ್ತೇ ಕೊಡ್ತೀನಿ ಅಂತ ನೀನು ಹೇಳಿಲ್ಲ. ನನ್ನ ಕೃಪೆ ನಿನಗಿದೆ, ಆದರೆ ನಿನ್ನನ್ನು ತೀರಿಸುವಂತನಾಗಿದ್ದಿದೆ. ಆದರೆ ಆ ಪಾಸ್ಟರ್ಗೆ ಭಾಳ ಪಶ್ಚಾತ್ತಾಪ ಆಯಿತು. ಅವ ಹೇಳಿದನು, ನಾನು ಸಡನ್ ಅಂತ ದೇವರಿಗೆ ಎಲ್ಲ ನೀನೇ ಕಳಿಸ್ಕೊಟ್ಟಿದ್ದೇನೋ, ದೇವರಿಗೆ ಎಲ್ಲ ನೀನೇ ಅವ್ರ ಮುಖಾಂತರ ಕಳಿಸ್ಕೊಟ್ಟಿದ್ದೇನೋ ಅಂತ ನಾನು ಹುಚ್ಚು ಪ್ರಾರ್ಥನೆ ಮಾಡಿದೆ. ದೇವರೇ ಇವತ್ತಿನ ಹಿಡಿದು ನಾನು ಯಾವುದಕ್ಕೂ ಆಸೆ ಪಡಲ್ಲ ದೇವರೇ, ನೀನು ಯಾವಾಗ ನನ್ನ ಹತ್ರ ನನ್ನ ಜೋಲಿ ಒಳಗಡೆ ಹಾಕ್ತೀಯೋ, ಯಾವಾಗ ನನ್ನ ಒಳಗಡೆ ಕಾಣಿಕೆ ಚೀಲದಲ್ಲಿ ಬೀಳ್ತದೋ ಅವಾಗ ಮಾತ್ರ ಅದ್ರ ಬಲ್ಲೆ ನಾನು ನಂಬಬಹುದು. ಇನ್ನು ಮೇಲಿಂದ ನಾನು ಆ ಪ್ರಕಾರವಾಗಿ ನಾನು ನಂಬೋದಿಲ್ಲ ದೇವರೇ ಅಂತ ಆ ವ್ಯಕ್ತಿ ಅವತ್ತು 6 ತಾಸು ಕುಂತು ಪ್ರಾರ್ಥನೆ ಮಾಡೋ ವ್ಯಕ್ತಿ ಅವನು 3 ತಾಸು ಕುಂತು ಬಿಕ್ಕಿ ಪಶ್ಚಾತ್ತಾಪ ಪಟ್ಟವನು. ಪ್ರಿಯ ದೇವ ಜನರೇ, ನಾನೀಗ ತಿಳಿಸ್ತಾ ಇದ್ದಿದ್ದೀನಿ, ದೇವರ ಕೃಪೆ ಇದ್ದರೆ ನಮ್ಗೆ ಆಟೋಮೆಟಿಕ್ಲಿ ನಮ್ಮ ಹತ್ರ ಆಶೀರ್ವಾದಗಳು ಬರುತ್ತದೆ. ಕೆಲವು ಸಮಯದಲ್ಲಿ ನಮ್ಮ ಅತಿ ಆಸೆ ಸೈತಾನ್ ನಮ್ಮನ್ನು ಭ್ರಷ್ಟ ಮಾಡಿಸೋಕ್ಕೂ, ನಂಬಿಕೆ ಕೆಡಿಸೋದಕ್ಕೂ, ನಮ್ಮ ವಿಶ್ವಾಸ ಭಂಗ ಮಾಡಿಸೋದಕ್ಕೂ, ದೇವರ ಪ್ರೀತಿಯಿಂದ ಅಲಕ್ ಮಾಡಿಸೋದಕ್ಕೂ. ನೋಡಿ, ಆ ಪಾಸ್ಟರ್ ದೇವರಿಗೆ ಕಂಪ್ಲೇಂಟ್ ಮಾಡಕ್ಕೆ ನಿಂತನು. ದೇವರವನಿಗೆ ಹೇಳಿದನು, ನಿನಗೆ ಏನು ಬೇಕೋ ಅದನ್ನು ತೀರಿಸ್ತೀನಂತ ವಾಕ್ಯದ ಮುಖಾಂತರ ಮಾತನಾಡಿದ್ದು. ಅವನ ಅತಿ ನಂಬಿಕೆ, ಆತನ ಅತಿ ಹುಚ್ಚುತನ ಸೈತಾನ ಅವನಿಗೆ ಏನು ಮಾಡ್ತು, ಅವನಿಗೆ ಪರೀಕ್ಷೆ ಮಾಡಕ್ಕೆ ಬಂತು. ಆದರೆ ಪರೀಕ್ಷೆದಲ್ಲಿ ಬಿದ್ದೋದು. ನಾನು ತಿಳಿಸ್ತಾ ಇದ್ದೀನಿ, ಇವತ್ತು ನಿಮ್ಮಲ್ಲಿ ಒಬ್ಬೊಬ್ಬರು ಇದೇ ಪ್ರಕಾರ ನೀವು ಇರ್ಬೋದು, ಜೀವಿಸ್ಬೋದು. ಇವತ್ತು ಕರ್ತನು ನಿಮ್ಮ ಕೃಪೆ ನಿಮ್ಮ ಹಿಂಬಾಲಿಸ್ತಾ ಇರೋದಾದರೆ ನಿಮ್ಮನ್ನು ಮತ್ತೆ ಯಾರ ಸಪೋರ್ಟ್ ಅವಶ್ಯಕತೆ ಇಲ್ಲ, ಮತ್ತು ಯಾವ ಮಹಿಮೆ ನಿಮಗೆ ಅವಶ್ಯಕತೆ ಇಲ್ಲ, ಮತ್ತು ಯಾವ ಪುಣ್ಯ ಕಾರ್ಯಗಳ ನಿಮಗೆ ಅವಶ್ಯಕತೆ ಇಲ್ಲ. ಸಾಕು ದೇವರ ಕೃಪೆ ನಮಗಿದ್ದರೆ ಅದೇ ಒಂದು ದೊಡ್ಡ ಪುಣ್ಯ ಕಾರ್ಯಗಳಾಗುತ್ತದೆ. ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಪ್ರಿಯ ನನ್ನ ದೈವ ಜನರೇ, ಸಹೋದರ ಸಹೋದರಿ, ಒಂದನ್ನು ಆಲೋಚನೆ ಮಾಡಿ. ದೇವರು ನಿಮ್ಮ ಸಂಗಡ ಇರುವಾಗ ಆತನು ನಿಮ್ಮ ಹತ್ರ ಒಂದೇ ಒಂದು ಆಲೋಚನೆ ಮಾಡ್ತಾನೆ. ಒಂದೇ ಒಂದು ಹೇಗೆ ಆಲೋಚನೆ ಮಾಡ್ತಾನೆ ಗೊತ್ತಾ? ಆತನು ಕೊಡೋವರೆಗೂ ನೀನು ತಾಳು, ಆತನು ಕೊಡೋ ತನಕ ನೀನು ತಾಳು. ನಾನು ಹೇಳ್ತಾ ಇದ್ದೀನಿ, ದೇವರು ಏನನ್ನ ಮಾತು ಕೊಡ್ತಾನೋ ಅದು ತಪ್ಪಲ್ಲ. 4 ದಿನ ತಡವಾಗಿ ಹೋಗ್ತಾ ಇದ್ರೆ ತಪ್ಪು ಅಲ್ಲ. ಆ ಶಬ್ದ ತಳಗಡೆ ಬೀಳ್ಸಕ್ಕೆ ಬಿಡಲ್ಲ. ಬೈಬಲ್ ಹೇಳುತ್ತದೆ, ಈ ಭೂಮಿಯಲ್ಲಿ ದೇವರ ವಾಕ್ಯಗಳು ಒಂದುವಾದರೂ ನೆರವೇರದೆ ಇರೋದೇ ಇಲ್ಲ. ಯಾಕೆಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಭವಿಷ್ಯ ಮಾತುಗಳಿದೆ, ಕಂಪ್ಲೀಟ್ ಆಗಿ ನೆರವೇರೋ ಮಾತಿದೆ. ಈ ಬೈಬಲ್ ಹೀಗಿದೆ, ಯಾವುದು ಇಂಥದ್ದು ನಡೆದಿಲ್ಲ ಬೈಬಲ್ದಾಗ ಅಂತಿಲ್ಲ, ಎಲ್ಲ ವಿಷಯಗಳು ನಡೆದಿದೆ. ಯಾಕೆಂದ್ರೆ ದೇವರ ಮಾತುಗಳು ಹಾಗಿದೆ, ಯಾವಾಗ ದೇವರು ಕೊಡ್ತಾನೆ ಶಬ್ದ ಅದು ನಡೆಸೋದಕ್ಕೆ ಕೊಡ್ತಾನೆ.
ದೇವರು ಆಸೆ ಹುಟ್ಟಿಸೋವನಲ್ಲ. ಮನುಷ್ಯ ಆಸೆ ಹುಟ್ಟಿಸ್ಬೋದು. ನಿಮ್ಮನ್ನು ಹಿಂಗೆ ಹೇಳಿರ್ಬೋದು ಮನುಷ್ಯ, ನಿಮ್ಮನ್ನು ಒಂದು ದಿನದಲ್ಲಿ ನಾವು ಹಿಂಗೆ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಎಷ್ಟು ದುಡ್ಡು ಕೊಡ್ತೀವಿ, ಎಷ್ಟು ಸಂಪತ್ತು ಕೊಡ್ತೀವಿ, ನಿಮ್ಮನ್ನು ಹಾಗೆ ಮಾಡ್ತೀವಿ, ನಿಮ್ಮನ್ನು ಮನೆ ಕಟ್ತೀವಿ, ನಿಮ್ಮದು ಅಷ್ಟು ಪ್ರಾಪರ್ಟೀಸ್, ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತೀವಿ, ಇಷ್ಟು ಕೆಲಸ ಮಾಡ್ತೀವಿ ಅಂತ ನಿಮ್ಮಿಂದ ದುಡ್ಡು ದೋಚ್ಕೊಂಡು ಹೋಗಿರ್ಬೋದು ವ್ಯಕ್ತಿಗಳಾದರು. ದೇವರು ಹಾಗಲ್ಲ. ದೇವರು ಏನು ನೋಡಿ ಆಸೆ ಪಟ್ಟಿನವನಲ್ಲ, ನಿನ್ನ ನಂಬಿಕೆ ದೃಢವಾಗಿರುವುದರಿಂದ ಆತನ ಕೃಪೆ ನಿಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರ ನಿಮ್ಮ ವಿಶೇಷ ಸಹಾಯಕನಾಗಿ ಮಾಡುವಂಥ ಶಕ್ತನಾಗಿದ್ದಾನೆ. ಪ್ರಿಯ ದೇವಚಂದ್ರೆ, ಒಂದನ್ನು ತಲೆಯಲ್ಲಿ ಇಟ್ಕೊಳ್ರಿ, ದೇವರ ಕೃಪೆ ನಿಮಗಿದ್ದರೆ ಸಾಕು, ಮತ್ತು ಯಾವುದನ್ನು ಬೇಕಾಗಿರಲಿಲ್ಲ, ಮತ್ತು ಯಾವ ವಿಷಯದಲ್ಲೂ ಬೇಕಾಗಿಲ್ಲ. ದೇವರ ಕೃಪೆ ಬಹಳಷ್ಟು ನಮ್ಮನ್ನು ಸೇಫ್ಟಿ ಕವರ್ ಆಗಿ ಮಾಡ್ತದೆ. ಇವತ್ತಿನ ದಿನ ನಾನು ಈ ವಾಕ್ಯ ಹೇಳುವ ಮುಂಚೆ, ಇವತ್ತು ನಿಮಗೋಸ್ಕರ ಪವಿತ್ರಾತ್ಮ ಹೆಲ್ಪ್ ಮಾಡೋಕ್ಕಿದ್ದಾನೆ, ಪರಿಶುದ್ಧಾತ್ಮ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಯಾವ ರೀತಿ ಅಂದರೆ ಆತನ ಕೃಪೆ ನಿಮ್ಮಲ್ಲಿದೆ. ಸಪೋಸ್ ನಿಮ್ಮ ಗರ್ಭಫಲ ಇಲ್ಲ, ಭವಿಷ್ಯವಾಣಿಗಳಿಂದ ಮಾತಾಡಿದಾನ, ದೇವರು ಕೊಡ್ತಾರೆ. ಸಪೋಸ್ ಇವತ್ತು ನಿನ್ನ ಜೀವಿತದಲ್ಲಿ ಯಾವ ಅಧಿಕಾರದಲ್ಲಿ ಇಲ್ಲ, ನೀನು ಅಧಿಕಾರದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಅಧಿಕಾರ ಸಿಗ್ತದೆ. ಸಪೋಸ್ ನಿನ್ನ ಬಿಸ್ನೆಸ್ ಡೆವಲಪ್ ಆಗಬೇಕಾ, ಪ್ರಾರ್ಥನೆ ದೇವರ ಆತ್ಮನಿಂದ ನಮ್ಗೆ ನುಡಿದಿದೆಯಾ, ಆ ಶಬ್ದ ನೆರವೇರುತ್ತದೆ. ದೇವರು ನಿನ್ನನ್ನು ತಿಪ್ಪಿ ಮೇಲೆ ಇದ್ದಂಥ ದೇವರು ಮಹಿಮೆಯ ಬೆಟ್ಟದ ಮೇಲೆ ಕೂಡಿಸ್ಬೇಕಂತಿದ್ದಾನೆ. ಆಲೋಚನೆ ಮಾಡಿ ಸ್ವಲ್ಪ ಟೈಮ್ ದೇವರಿಗಾಗಿ ದೃಢವಾಗಿ ನಿಲ್ತಿರ್ರಿ. ಯಾಕೆಂದರೆ ಯಾವಾಗ ನಾವು ದೃಢವಾಗಿ ನಿಲ್ತೀವೋ ಆವಾಗ ಮಾತ್ರ ದೇವರು ನಮ್ಮ ಜೀವಿತದಲ್ಲಿ ಎಲ್ಲ ಕೆಟ್ಟದನ್ನು ಒಳಗೆ ತುಂಬಿಕೊಂಡಂಥದ್ದು ಎಲ್ಲವನ್ನು ಒಂದೊಂದಾಗಿ ತೆಗಿತಾನೆ. ತಲೆಯಲ್ಲಿ ಏನಾದರೂ ಕೆಟ್ಟು ಸೇರಿದರೆ ಅದು ತಲೆಯಿಂದ ತೆಗಿತಾರೆ, ಕಣ್ಣಿಂದ ಸಿಕ್ಕಿದ್ರೆ ಕಣ್ಣು ಒಳಗಡೆ ತೆಗೆದು ಬಿಡ್ತಾನೆ, ಹೃದಯದಿಂದ ಸ್ವಲ್ಪ ತೆಗೆಯೋದ್ರಲ್ಲಿ ಟೈಮ್ ಆಗ್ಬೋದು. ನಾನು ಹೇಳ್ತಾ ಇದ್ದೀನಿ, ಆ ತೆಗೆದ ಮೇಲೆ ಅದರಷ್ಟು ಆನಂದ ಸಂತೋಷ ಜಾಸ್ತಿ. ಹಲ್ಲೆಲೂಯಾ. ದೇವರು ಪಾಪಿಗಳಿಗೆ ಪ್ರೀತಿ ಮಾಡ್ತಾನೆ, ಆದರೆ ಪಾಪಿಗಳಿಗೆ ಸ್ವರ್ಗಕ್ಕೆ ಒಯ್ಯಲ್ಲ. ಇಲ್ಲೇ ಪಾಪ ಬಿಡಿಸಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಭಾಳ ಜನ ಹೇಳ್ತಾರೆ, ದೇವರು ಅದಕ್ಕೆ ಬಂದಾನ, ಪಾಪಿಗಳಿಗಾಗಿ ಬಂದಾನ, ನಮಗೋಸ್ಕರ ಬಂದನ್ರಿ. ಭಾಳ ಹೆಮ್ಮೆ ಅಂತ ಹೇಳ್ತಾರೆ, ನಮಗೋಸ್ಕರ ಬಂದಾನ. ಆದರೆ ಇದೇ ಪಾಪ ಮ್ಯಾಗ ಮಾಡಿಸ್ಬಿಡಲ್ಲ ದೇವರು. ಇಲ್ಲೇ ತೊಳೆದು ಶುದ್ಧ ಮಾಡಿ ಪ್ಯೂರ್ ಮಾಡಿ ನಿನಗೆ ಒಂದು ಗೋಲ್ಡ್ ಲೈಫನ್ನ ಇಲ್ಲಿ ಅನುಗ್ರಹ ಮಾಡಿ ನಿನ್ನ ಲೈಫ್ ಮೇಲೆ ಸರ್ಚ್ ಆದರೂ ನೀನು ಯಾವುದೂ ಕಂಪ್ಲೇಂಟ್ ಇರಬಾರ್ದು. ನಿನಗೆ ಎಲ್ಲ ಬ್ಯೂಟಿಯಾಗಿ ನೋಡ್ಬೇಕಂತಾನೆ. ಆದರೆ ನೀನು ಇಲ್ಲೂ ಕುಡಿತೀಯ, ಮತ್ತು ಇದೇ ಚಟ ಸ್ವರ್ಗಕ್ಕೆ ಮೇಲೆ ಕರ್ಕೊಂಡು ಹೋಗಲು ದೇವರು ಬಿಡಲ್ಲ. ಎಲ್ಲ ಪಾಪಗಳನ್ನು ಬಿಟ್ಟುಕೊಟ್ಟು ತನ್ನಂತಾನೆ ಪಶ್ಚಾತ್ತಾಪ ಕೊಟ್ಟು, ಬೈಬಲ್ ಏನು ಹೇಳ್ತದೆ, ಪಾಪ ಒಪ್ಪಿಕೊಂಡು ಬಿಡೋನಿಗೆ ಶುಭ ಅದ ಅಂತ್ರಿ. ಭಾಳ ಜನ ತಿಳ್ಕೊಡ್ರಿ, ನೀವು ಸಪೋಸ್ ಈಗ ಏನಾದರೂ ಪಾಪ ಮಾಡಿದ್ರೆ ನಾ ಮಾಡಿಲ್ಲ ಅನ್ಬೇಡ್ರಿ. ಪಾಪ ಅಗರ್ಸ ನಿಮ್ಮ ಮನಸ್ಸು ಒಳಗಿತ್ತು, ನೀವು ಮಾಡಿದ್ದೆ, ಆದರೆ ಅದು ಒಪ್ಪಿಕೊಡ್ರಿ, ಅದು ಡಿಸರ್ನ್ ಮಾಡಿದ್ದು ಹೊರ ಹೋಗಬೇಕು. ಯಾಕೆಂದರೆ ಅವಾಗ ಶುಭ ಹೋಗ್ತದೆ. ಬೈಬಲ್ ಪ್ರೂವ್ ಮಾಡ್ತಾ ಇದೆ, ಯಾವಾಗ ಪಾಪ ಒಪ್ಪಿಕೊಂಡು ಬಿಡೋನಿಗೆ ಮಾತ್ರ ಶುಭ ಇದೆ, ಹಿಡ್ಕೊಳ್ಳೋನಿಗಲ್ಲ. ಅದು ಹೆಂಗೆ ಇಟ್ಕೊಂಡ್ರಲ್ಲ. ಈಗ ನಾನು ಎಲ್ಲೋ ಮಾಡಿದ್ದೀನಿ, ತಂದೆ ತಾಯಿಗೆ ಹೆಂಡತಿಗೆ ಗೊತ್ತಿಲ್ಲ ತಪ್ಪು ಮಾಡಿದ್ದೀನಿ, ಮಕ್ಕಳಿಗೆ ಗೊತ್ತಿಲ್ಲ ತಪ್ಪು ಮಾಡಿದ್ದೀನಿ, ಫ್ಯಾಮ್ಲಿಗೆ ಗೊತ್ತಿಲ್ಲ ತಪ್ಪು ಮಾಡಿದ್ದೀನಿ, ಅದು ಯಾರಿಗೂ ಗೊತ್ತಿಲ್ಲ. ದೇವರು ಹೇಳ್ತಾನೆ ಅದು ಪಾಪ ಒಂದು ದಿನ ಭಯಂಕರವಾಗಿ ಹೋಗುತ್ತದೆ. ಅದಕ್ಕೆ ದೇವರು ಹೇಳ್ತಾನೆ ಒಪ್ಪುಕೋ, ಶುಭವಾಗ್ತದೆ. ಒಪ್ಪುಕೊಳ್ಳೋದು ಹೇಗೆ ಒಪ್ಕೊಳ್ಬೇಕು, ಅದು ನಾನೇ ಮಾಡಿದಂಥ ನಿನ್ನನ್ನು ನೀನು ಒಪ್ಪಿಕೊಂಡು ಹೊರ ಬಿಡಬೇಕು. ಅದಕ್ಕೆ ಅಷ್ಟೇ, ಮನಸ್ಸಿನಾಗ ಒಪ್ಕೊಂಡಲ್ಲ, ತಲೆಯಲ್ಲಿ ಒಪ್ಕೋತೀವಿ, ಬಾಯಲ್ಲಿ ಒಪ್ಕೋತೀವಿ, ಮನಸ್ಸಿನಲ್ಲಿ ಒಪ್ಕೋತೀವಿ, ಅಯ್ಯೋ ಪಾಪ, ನನ್ನ ಪಾಪ ಮಾಡಿದ್ದೇವೆ ಕ್ಷಮಿಸು ನನ್ನ, ಹಾಗಲ್ಲ. ಅದು ಶುಭ ಹೊರಗೆ ಬರಬೇಕು. ನಿನ್ನ ಆಶೀರ್ವಾದ ಒಳಗೆ ಬರಬೇಕಂದ್ರೆ ಅದು ಫಸ್ಟು ಹೊರಗೆ ಕಳಿಸ್ಬೇಕು. ಅದಕ್ಕೆ ಅವಾಗ ಆಶೀರ್ವಾದ ಒಳಗೆ ಹೋಗ್ತದೆ. ಜಾಸ್ತಿ ಜನರಿಗೆ ಅದೇ ಆಶೀರ್ವಾದ ಇಲ್ಲರಿ. ಕೆಲವು ಜನ ಹೆಂಗಿರ್ತಾರೆ ಗೊತ್ತಾ, ತಪ್ಪಂತೂ ಮಾಡ್ತಾನೆ ಇರ್ತಾರೆ, ಆದರೆ ಮತ್ತೆ ಆಶೀರ್ವಾದ ಬೇಡ್ತಾ ಇರ್ತಾರೆ. ದೇವರಿಂತವ್ರಿಗೆ ಒಳಗಡೆ ಯಾವತ್ತೂ ಆಶೀರ್ವಾದ ಕೊಡೋಲ್ಲ. ನಾನು ಹೇಳ್ತಾ ಇದ್ದೀನಿ, ಒಂದೇ ಜಾಗದಿಂದ ದೇವರ ಬ್ಲೆಸ್ನ ನೋಡಿ. ಸಪೋಸ್ ಇವತ್ತು ಎಲ್ಲೋ ಒಂದು ಗಲೀಜಲ್ಲಿ ಕುಂತಂಥ ರೊಣ ಕಣ್ಣಲ್ಲಿ ಬಂತು ಅನ್ನೋ, ಆ ಗಲೀಜಲ್ಲಿ ಕುಂತಿರೋ ನಾವು ನೋಡಿದ್ದೀವಿ, ಅದು ಕಣ್ಣಲ್ಲಿ ಬಂದು ಕೂತಿತ್ತು. ಆದರೆ ನಾವು ಹೇಳ್ತೀವ, ನೀನು ಚೆನ್ನಾಗಿ ಕುಂತಿದ್ದು, ಇನ್ನೂ ಸ್ವಲ್ಪ ಕೊಡು ಅಂತ ಹೇಳ್ತೀವಿ. ಅದಕ್ಕೆ ಹೇಳಲ್ಲ, ಅದಕ್ಕೆ ಓಡಿಸ್ತೀವಿ. ಮತ್ತು ಮೂಗಲ್ಲಿ ಬಂದು ಕೂತಿತ್ತು, ಮಜಾ ಹೊಂಟದ್ದು ಹಿಂಗೆ ಕೂಡಂತ ಅಂತೀವಿ, ಅನ್ನಲ್ಲ. ಯಾಕೆ ಗೊತ್ತಾ, ಅದು ಪಾಪ ಇದೆ ಅಂತ ಗೊತ್ತಾದ ಮೇಲೆ ಪಾಪ ಒಪ್ಕೊಂಡು ಬಿಡೋನಿಗೆ ಶುಭ ಇದೆ, ಪಾಪ ಮಾಡ್ಕೋತಾ ಇರೋನಿಗೆ ಯಾವತ್ತೂ ಶುಭ ಇರಲ್ಲ. ಪಾಪವನ್ನು ಮಾಡಿದಂಥ ವ್ಯಕ್ತಿ ನಾವೆಲ್ಲರೇ ಇದ್ದೀವಿ. ಅದು ಇವತ್ತು ತೀರ್ಮಾನಿಸಬೇಕು, ಅದು ಹೊರಗಡೆ ಕಳಿಸಬೇಕು. ಹೊಸ ಆನಂದ ಒಳಗಡೆ ಹೋಗುತ್ತದೆ. ಯಾವಾಗ ಅದಕ್ಕೆ ಕಳಿಸಲ್ಲ, ಇನ್ನೊಂದು ಹೊಸದು ಬರಲ್ಲ. ಒಳಗಡೆ ಇರುವಂಥದ್ದು ಹೊಸದನ್ನು ತಯಾರಾಗಬೇಕು, ಜೀವಿತದಲ್ಲಿ ಆಶೀರ್ವಾದ ಬರಬೇಕು, ದೇವರ ಕೃಪೆ ಸಾಕು ಅನ್ನೋದಾದರೆ ಒಳಗಡೆ ಪಾಪಗಳನ್ನು ದೋಷಗಳನ್ನು ಮುಚ್ಚಿಕೊಡೋನಿಗೆ ಗೊತ್ತೂ ಶುಭ ಇಲ್ಲ. ಇವತ್ತು ನಿಮ್ಮ ದೋಷಗಳನ್ನು ಮುಚ್ಚಿಕೊಂಡಿದ್ರಿ. ಸಪೋಸ್ ನಿಮ್ಮ ಮಗ ಕಳ್ತನ ಮಾಡಿದ, ನಿಮ್ಮ ಎಲ್ಲ ಮರಿದ್ರು ದುಡ್ಡು ಹುಡ್ದಿದ್ದಾನೆ, ಇವತ್ತು ನೀವು ಮುಚ್ಕೊಂಡಿರ್ಬೋದು. ನಿಮ್ಮ ಮನೆ ಮಾನ ಮರ್ಯಾದೆ ಹೊರಗೆ ಹೋಗ್ತದ. ಅದು ಯಾರಿಗೆ ಹೇಳ್ಬಾರ್ದು, ಮುಚ್ಕೊಂಡಿರೋಣ. ಸ್ವಲ್ಪ ಮಗ ಕೊಂಡು ಬರ್ತಾನೆ, ಡೈಲಿ ಮನೆಗೆ ಜಗಳ ಗಲಾಟೆ ಮಾಡ್ತಾನೆ, ನಾವಿಬ್ಬರು ಗಂಡ ಹೆಂಡತಿ ಹುಡಿತಾನೆ, ಅತ್ತಿ ಮಾವ ಮಗನಿಗೆ ಎಲ್ಲರಿಗೂ ಹುಡಿತಾನೆ, ಮುಚ್ಚಿಟ್ಕೊಳ್ಳೋಣ ಮಾನ. ಇದು
ದೇವರ ಎದುರುಗಡೆ. ಮತ್ತೆ ಮಗ ಇನ್ನೊಬ್ಬರ ಮನೆ ಕಳ್ತನ ಮಾಡ್ತಾನೆ, ಇನ್ನೊಬ್ಬರ ಪಾಕೆಟ್ ಹೊಡಿತಾನ, ಇದು ಪಾಪ. ನಾವು ಇನ್ನೊಬ್ಬರ ಮನೆನ ಮುರಿದು ಬಿಡ್ತೀವಿ, ಇನ್ನೊಬ್ಬರ ಮನೆ ಆಸೆಗಳು ಪಡ್ತೀವಿ, ಅದು ದೋಷಿಸ್ಕೊಳ್ತೀವಿ, ಇದು ಪಾಪ. ಇದು ಯಾವಾಗ ನಾವು ಹಂಗೆ ಇಟ್ಕೊಳ್ತೀವೋ ಅದು ಶುಭವಿರಲ್ಲ. ಆ ವ್ಯಕ್ತಿಗೆ ಯಾವ ರೀತಿಯೂ ಆಶ್ರಯ ದೇವರು ಕೊಡಲ್ಲ. ಯಾವ ವ್ಯಕ್ತಿ ಆಶ್ರಯ ಇರ್ತದೆ ಗೊತ್ತಾ? ಅವನು ಒಪ್ಪಿಕೊಂಡ ಮೇಲೆ, ನಾನು ಹೇಳ್ತಾ ಇದ್ದೀನಿ, ಡಿಸೈಡ್. ನಮ್ಮ ಶಬ್ದವು ನಮಗೆ ಆಶೀರ್ವಾದ ತರ್ತದೆ, ನಮ್ಮ ಶಬ್ದವು ನಮ್ಮ ಆಶೀರ್ವಾದ ದೂರ ಕಳಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೇನಾದರೂ ಕರೆಕ್ಟಾಗಿ ಇರಬೇಕು, ದೇವ್ರ ಜೊತೆ ಒಡಂಬಡಿಕೆ ಆಗಿ ಇಟ್ಕೋಬೇಕಾದ್ರೆ ನೀವೇನು ಮಾಡಿರ್ತೀರೋ ಅದು ಒಪ್ಕೊಂಡು ಬಿಡ್ರಿ ದಡ ಅಂತ. ಯಾಕೆ ಗೊತ್ತಾ? ಅದು ಒಪ್ಕೊಳ್ಳೋದ್ರಿಂದಲೇ ಅದು ಹೊರಗೆ ಹೋಗ್ತದೆ, ಹೊಸ ಆಶೀರ್ವಾದ ಬರ್ತದೆ. ನಿಮಗೆ ಗೊತ್ತಿಲ್ಲದೇ ನಿಮಗೆ ಜೀವಿತದಲ್ಲಿ ದೊಡ್ಡ ಭಯಂಕರ ಕೆಲಸ ಮಾಡೋಕ್ಕೆ ಪ್ರಾರಂಭಿಸ್ತದೆ. ಯಾವಾಗ ಅದು ಒಪ್ಕೊಳ್ಳಲ್ವೋ, ನಾನು ಹೇಳ್ತಾ ಇದ್ದೀನಿ, ಕಸರನು ಶುದ್ಧತನನು ಒಂದೇ ಜಾಗದಲ್ಲಿ ಇರಲ್ಲ. ನಾನು ಹೇಳ್ತಾ ಇದ್ದೀನಿ, ಒಂದು ನಿಮ್ಮ ಮನೆ ಸುಂದರವಾದ ನಿಮ್ಮ ಮನೆ ಕಟ್ಟಿರ್ಬೋದು, ಆ ಮನೆ ಕ್ಲೀನ್ ಇಲ್ಲದಿದ್ದರೆ ಆ ಮನೆಗೆ ಕೂಡಕ್ಕೆ ಇನ್ನೊಬ್ರಿಗೆ ಭಾಳ ಅವಿಟೆಡ್ ಆಗ್ತದೆ, ಆ ಮನೆಗೆ ಇನ್ನೊಬ್ಬರು ಬಂದು ಕೂಡಕ್ಕೆ ಭಾಳ ಅಸಹ್ಯ ಆಗ್ತದೆ, ಆ ಮನೆಗೆ ಭಾಳ ಕೆಟ್ಟ ಗಲೀಜ್ ಸ್ಮೆಲ್ ಬರ್ಬೋದು, ಕಸರ ಅಲ್ಲಿಂದಲ್ಲಿ ಬಿದ್ದಿರ್ಬೋದು, ಸ್ಮೆಲ್, ಎಲ್ಲ ಪಾತ್ರೆಗಳು, ಎಲ್ಲ ಮನೆಯಲ್ಲಿರುವಂಥದ್ದು ಎಲ್ಲ ಕ್ಲೀನ್ ಇಲ್ಲದಂಥದ್ದು ಇರ್ಬೋದು. ನಾನು ಆಲೋಚನೆ ಮಾಡಿರಿ, ಆ ಮನೆಗೆ ಕೂಡಕ್ಕಾಗಲ್ಲ. ಯಾಕೆ ಗೊತ್ತಾ? ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಶುಭ ಇರ್ತದೆ ಗೊತ್ತಾ? ಎಲ್ಲವನ್ನು ಕ್ಲೀನ್ ಇದ್ದಿದ್ದ ಜಾಗದಲ್ಲಿ ಶುಭ ಇರ್ತದೆ. ನಾನು ಅರ್ಥ ಮಾಡ್ಕೊಡ್ರಿ. ಮೊದಲೇದಾಗಿ ನಿಮ್ಮ ಮನಸ್ಸು ಫಸ್ಟು ಶುದ್ಧವಾಗಿ ಕ್ಲೀನ್ ಮಾಡಿಕೊಡ್ರಿ, ಆ ನಂತರ ಮನೆ ಕ್ಲೀನ್ ಮಾಡಿರಿ, ಆ ನಂತರ ನೀವು ಹೋಗೋ ಬರೋ ಶುಭ ಹಾದಿಗಳು ಡಿಸೈಡ್ ಮಾಡಿ. ನನ್ನ ಕ್ಲೀನ್ ಪ್ಲೇಸ್ ಯಾವುದಾ, ಕ್ಲೀನ್ ಮಾರ್ಗ ಯಾವುದಾ, ಕ್ಲೀನ್ ಜೀವಿತ ಯಾವುದಾ. ಫಸ್ಟು ಪ್ರಾರ್ಥನೆ, ಫಸ್ಟ್ ಜೀವಿತದಲ್ಲಿ ಇದು ದೇವರಿಗೆ ನೀನು ಕೊಡೋದಾದ್ರೆ, ನಾನು ಹೇಳ್ತಾ ಇದ್ದೀನಿ, ದಿನನಿತ್ಯದ ಆಶೀರ್ವಾದ ನಿನ್ನ ಒಳಗಡೆ ಸೇರುತ್ತದೆ ಯೇಸು ನಾಮದಿಂದ. ಹಲ್ಲೆಲೂಯಾ. ಫಸ್ಟ್ ಪ್ರಾರ್ಥನೆ, ಸ್ನಾನ ಮಾಡಿದ ಮೇಲೆ ನಿನ್ನ ಪ್ರಾರ್ಥನೆ ಫಸ್ಟ್ ನಿನ್ನ ಮೊಳಕಾಲೆ ಡಬ್ಬಿ ತಳಗಡೆ ಝುಕಾಯಿಸು, ಆ ನಂತರ ಗ್ರಂಥದಲ್ಲಿ ಬಿಚ್ಚಿ ಓದು. ದೇವರಿಗೆ ಗೊತ್ತು, ನನಗೋಗಿ ಏನಾದರೂ ಮಾತನಾಡ್ತಾ ಇದ್ದಿದ್ಯಾ, ಮಾತನಾಡು ದೇವ್ರೆ. ದೇವ್ರಿಗೆ ಬೇಡ್ರಿ, ಎಲ್ಲಿವರೆಗೂ ಬೇಡ್ತಿರೋ ಹುಡುಕ ದೇವರಿಗೆ, ವಚನಗಳಿಂದ ಮಾತನಾಡುವ ದೇವರಿಗೆ ಮಾತನಾಡ್ರಿ. ದೇವರೇ, ನಾನು ಮೊಳಕಾಲ ಕೂಡ್ತಿದ್ದೀನಿ, ಮೊಳಕಾಲಿಂದ ನನಗೆ ಶ್ರಮವಾದ ಪ್ರತಿಫಲ ಬರಲಿ. ನಾನು ಹೇಳ್ತಿದ್ದೀನಿ, ಸ್ನಾನ ಆದಮೇಲೆ ನಾನು ನಾಷ್ಟ ಮಾಡ್ತೀವಿ, ಸ್ನಾನ ಆದಮೇಲೆ ನಮ್ಮ ಕೆಲಸಕ್ಕೆ ಹೋಗ್ತೀವಿ. ನಾನು ಹೇಳ್ತಿದ್ದೀನಿ, ಇಂಥ ವ್ಯಕ್ತಿಗೆ ಅವನು ಯಾವಾಗ ಭೀ ಅನ್ಕಂಪ್ಲೀಟ್ ಜೀವನ ಮಾಡ್ತಾ ಇರ್ತಾನೆ ರೀ, ಅವನ ಜೀವಿತ ಬ್ಯುಸಿ ಅಂತ ಹೇಳ್ತಾನೆ. ನಾನು ಹೇಳ್ತಾ ಇದ್ದೀನಿ, ಒಂದು ಆಕ್ಸಿಜನ್ ಟೈಮಿನಲ್ಲಿ, ಆ್ಯಂಟಿಲೇಟರ್ ಟೈಮಿನಲ್ಲಿ ಅವನು ಭಾಳ ಬ್ಯುಸಿಯಾಗಿ ಹೋಗ್ತಾನೆ. ಆವಾಗ ದೇವ್ರು ಭೀ ಬರಲ್ಲ. ದೇವ್ರು ಹೇಳ್ತಾನೆ, ನೀನು ಬ್ಯುಸಿ, ನಾನು ಬ್ಯುಸಿ ಇದ್ದೀನಿ, ನಡೀಲಿಂದ. ಒನ್ ಟೈಮ್ ನೀನು ಸರಿಯಾಗಿದ್ದಾಗ ಬ್ಯುಸಿ ಇದ್ದೀನಿ, ಇವತ್ತು ನಾನು ಬ್ಯುಸಿ ಇದ್ದೀನಿ, ಹೊರಗೆ ಹೋಗಂತಾನೆ. ಅವಾಗ ಯಾವ ಪಾಸ್ಟ್ರಿಗೆ ದೇವ್ರು ಕಳಿಸ್ಕೊಡಲ್ಲ, ಯಾವ ವಾಕ್ಯ ಬಂದು ಅಡ್ಡೆ ಆಗಲ್ಲ, ಯಾವ ಪ್ರವಾದನೆ ಬಂದು ಕಪ್ಪಾಡಲ್ಲ, ಯಾವ ಪ್ರಾಫಿಟ್, ಯಾವ ಸೇವಕ ನಿಮ್ಮ ಎದುರು ಭಾಳ ಕ್ಲೋಸ್ ಇದ್ರು ಭೀ ಮತ್ತೆ ಅವರು ನಿನ್ನಿಂದ ಹೊರಗೆ ಹೋಗ್ತಾನೆ. ದೇವ್ರು ಕಳಿಸ್ತಾನೆ, ಅವ್ನಿಗೆ ಕಾಲ್ ಹಿಡಿದು ಹೊರಗೆ ತರ್ತಾನೆ. ನೀನು ಅವನ ಹತ್ರ ಹೋಗೋದಿಲ್ಲ, ಅವ್ನ ಮನೆಗೆ ಹೋಗೋದಿಲ್ಲ. ದೇವ್ರಿಗೆ ಘೋಷಣೆ ಮಾಡ್ತಾನೆ, ಮಾರ್ಗ ದೇವ್ರು ಚೇಂಜ್ ಮಾಡ್ತಾನೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾವುದೂ ನಾವು ಬ್ಯುಸಿ ಇರಲ್ಲ, ಆದ್ರೂ ಇವತ್ತು ನಾವು ಭಾಳ ಬ್ಯುಸಿ ಅಂತ ಹೇಳ್ಕೊತೀವಿ. ಊಟ ಫಸ್ಟ್ ಮಾಡೋದನ್ನು ಬಂದ್ ಮಾಡಿರಿ, ನಾಷ್ಟ ಮಾಡೋದನ್ನು ಬಂದ್ ಮಾಡಿ. ಫಸ್ಟ್ ಆತ್ಮಿಕವಾದ ನಮ್ಮ ಶರೀರಕ್ಕೆ ವಚನದ ವಾಕ್ಯದ ಬೀಜಗಳನ್ನು ಆತ್ಮಿಕ ಊಟ ಮಾಡಿರಿ. ಅದೇ ವಾಕ್ಯದಿಂದ ಪ್ರಾರ್ಥನೆ ಮಾಡಿರಿ. ಇವತ್ತು ನನ್ನ ಜೀವಿತ ಹೆಂಗಿದೆ, ಇವತ್ತು ನನ್ನ ಕಣ್ಣು ದೃಷ್ಟಿ ನಿನ್ನನ್ನೇ ನೋಡ್ಕೋಬೇಕು, ನನ್ನ ಬಾಯಿಂದ ಕೆಟ್ಟ ಶಬ್ದ ಬರಬಾರ್ದು, ನಿನ್ನ ಬಾಯಿಂದ ನಿನಗೆ ವರ್ಣನೆ ಮಾಡಬೇಕು, ನನ್ನ ಬಾಯಿಂದ ನನ್ನ ಮನಸ್ಸು ಒಳಗಡೆ ಯಾರಿಗೂ ಕೂಡಿಸ್ಕೋಬಾರ್ದು, ನಿನಗೆ ಕೂಡಿಸ್ಕೋಬೇಕು. ಇವತ್ತು ಈ ರೀತಿ ನಾವು ಪ್ರಾರ್ಥನೆ ಮಾಡೋದಾದರೆ ನಾವು ಸಕ್ಸಸ್ಫುಲ್ ಇರ್ತೀವಿ. ನಮ್ಮ ಜೀವಿತ, ನಮ್ಮ ಜೊತೆ ಬರೋರು ಹೋಗೋರೆಲ್ಲ ಆಜು ಬಾಜು ಕೇಳ್ತಾರೆ, ನೀನು ಹಿಂಗೆ ಸಕ್ಸಸ್ ಆಗಿದೆಯಾ, ಹಿಂಗೆ ಸಕ್ಸಸ್ ಆಗಿದೆ, ಇಷ್ಟು ಹೆಂಗೆ ಬೆಳೀತಾ ಇದ್ದೀಯಾ? ನಾನು ಹೇಳ್ಬೋದು, ಅವ್ರಿಗೆ ನೀವು ಉತ್ತರ ಹೀಗೆ ಕೊಡ್ಬೋದು, ನೀವು ಸಕ್ಸಸ್ ಆಗಿರೋದೇ ಸೀಕ್ರೆಟ್ ಆಗದೆ ಇವ್ರ ಹತ್ರ. ಹಲ್ಲೆಲೂಯಾ. ಭಾಳ ಜನ ದುಡ್ಡು, ಸಂಪತ್ತು, ಕೆಲಸಗಳಾಲತ್ತು ಸಕ್ಸಸ್ ಅಂತ ಹೇಳ್ತಾ ಒಂದು ದಿನ ಅದನ್ನು ಹೋಗ್ತದ್ರಿ. ಕೆಲವು ಟೈಮೆಲ್ಲ ಕೋಟಿ ದುಡ್ಡಿದ್ರು ಹಾಸ್ಪಿಟಲ್ ಬಚಸಲ್ಲಿ ಯಾರು ಭೀ ದುಡ್ಡು ಹಾಕ್ಲಿಕ್ಕೆ ತಯಾರಿದ್ದಿರೋದು ಬಚಸಿಲ್ರಿ ಜೀವ. ಲಾಸ್ಟಿಗೆ ಇದೇ ಶಬ್ದ ಬರ್ತಾನೆ. ಹೇಳ್ತಾ ಇದ್ದೀನಿ, ಕೃಪೆ ಇದ್ದರೆ ಸಾಕು, ದುಡ್ಡು ಕೆಲಸ ಮಾಡಲ್ಲ ಜಾಗದಾಗಿಂದ. ಕೃಪೆ ಇದ್ದರೆ ಸಾಕು, ದುಡ್ಡು ಕೆಲಸ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ, ದೇವರ ಕೃಪೆ ನಿಮ್ಮ ಹತ್ರ ಬರಬೇಕಾದ್ರೆ ನೀವು ನಡ್ಕೊಳ್ಬೇಕಾದ್ರೆ ದೇವರ ಜೊತೆ ಒಂಬಂತವಾಗಿ ಒಂದೇ ಮನಸ್ಸಿನಿಂದ ನಡಿಬೇಕು. ಗಟ್ಟಿಗೆ ಹಲ್ಲೆಲೂಯಾ. ದೇವ್ರು ನಿಮ್ಮನ್ನು ಆ ಮಟ್ಟಿಗೆ ಕ್ಲೋಸ್ ಆಗಬೇಕಂತ. ನಾವು ಗಂಡ ಹೆಂಡತಿ ಹೆಂಗೆ ಕ್ಲೋಸ್ ಇರ್ತಾರೆ, ದೇವರು ನಿಮ್ಮ ಜೊತೆ ಅಷ್ಟು ಕ್ಲೋಸ್ ಇರಬೇಕಂತ. ಗಂಡ ಹೆಂಡತಿ ಅದ್ರ ಏನೂ ಮುಚ್ಚುಮರೆ ಇರಲ್ಲ, ಎಲ್ಲ ಫ್ಯಾಮಿಲಿ ಇಟ್ಕೊಂಡು ಕುಟುಂಬ ಒಂದು ಜಾಗ ಎಲ್ಲೇ ಹೋದ್ರೆ ಎಲ್ಲೇ ಅಷ್ಟು ಕ್ಲೋಸ್ ಆಗಿ, ಹಾಗೆ ದೇವ್ರ ಆ ಪ್ರಕಾರವಾಗಿ ಕ್ಲೋಸ್ ಇರಬೇಕಂತಾನೆ ನಿಮ್ಮ ಜೊತೆ. ಯಾಕೆಂದರೆ ನಾವೆಲ್ಲರೂ ಇರಲ್ಲ, ನಾವು ದೇವ್ರ ಜೊತೆ ಅಷ್ಟು ಕ್ಲೋಸ್ ಇರಲ್ಲ. ನಾವು ಮನುಷ್ಯರ ಜೊತೆ ಕ್ಲೋಸ್ ಇರ್ತೀವಿ, ಮನುಷ್ಯರ ಹತ್ರ ಕೈ ಚಾಚ್ತೀವಿ, ಮನುಷ್ಯರ ಹತ್ರ ಬೇಡ್ತೀವಿ, ಮನುಷ್ಯರ ಹತ್ರ ರಿಕ್ವೆಸ್ಟ್ ಕೊಡ್ತೀವಿ, ಮನುಷ್ಯರ ಹತ್ರ ಮಾತನಾಡ್ತೀವಿ. ಆದರೆ ದೇವ್ರು ಹೇಳ್ತಾನೆ, ನೀನು ನನ್ನ ಜೊತೆ ಇರು, ನೀನು ನನ್ನ ಸ್ನೇಹಿತನಾಗಿ ಹೋಗ್ತೀಯ ನನ್ನ ಜೊತೆ ಇರೋದ್ರಿಂದ. ಹಲ್ಲೆಲೂಯಾ. ಗಟ್ಟಿಗೆ ಹಲ್ಲೆಲೂಯಾ. ದೇವರ ಒಡಂಬಡಿಕೆ ನೀವು ಈ ರೀತಿ ಮಾಡಿ, ದೇವರ ಕೃಪೆ ಇರಬೇಕಾದ್ರೆ ನಾನು ತಿಳಿಸ್ಕೊಟ್ಟೆ. ಫಸ್ಟ್ ಸ್ನಾನ ಆದಮೇಲೆ ದೇವ್ರ ಜೊತೆ ಒಪ್ಪಂದ ಮಾಡಿಕೊಳ್ಳು.
ಬ್ಯುಸಿ ಆಗಬೇಡ, ನಾಷ್ಟ ಮಾಡಬೇಡ, ಜಾಗದಲ್ಲಿ ತುಂಬ ಸ್ವಲ್ಪ ದೂರವಾಗಿರು ಎಲ್ಲ. ಆ ನಂತರ ಒಂದು ತಾಸು ನಂತರ ದೇವರಿಗೆ ಅರ್ಧ ತಾಸು, ಒಂದು ತಾಸು ನಂತರ ನಿನ್ನ ಜೀವನದ ನಿನ್ನ ಜೀವನದ ಶೈಲಿ ಚಾಲು ಮಾಡ್ಕೋ. ಆವಾಗ ದೇವರಿಗೆ ಬೇಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಮಾಡು. ಆವಾಗ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ 4 ವರ್ಷದ ಆಗೋ ಕೆಲಸ ಅದ್ರ 6 ತಿಂಗಳಾಗ್ತದೆ, 6 ತಿಂಗಳು ಆಗೋ ಕೆಲಸ 2 ತಿಂಗಳಾಗ್ತದೆ, 2 ತಿಂಗಳು ಆಗೋ ಕೆಲಸ 3 ದಿನದಲ್ಲಿ ಆಗ್ತದೆ. ಯೇಸು ನಾಮದಿಂದ ಸಕ್ಸಸ್ ಯಾವಾಗ ಆಗ್ತದೆ? ಯಾವ ದೇವರ ಒಡಂಬಡಿಕೆಯಾಗಿ ಇರ್ತಾನೋ ಆ ವ್ಯಕ್ತಿ ಮಾತ್ರ ಸಕ್ಸಸ್ಫುಲ್ ಇರ್ತಾನೆ. ನಾನು ಹೇಳ್ತಾ ಇದ್ದೀನಿ, ಬೈಬಲಲ್ಲಿ ಆ ಒಬ್ಬ ಸೌಲನು ಕತ್ತೆ ಕಾಯ್ಕೊಂಡು ಬಂದನು, ಕತ್ತೆ ಹುಡುಕ್ಲಕ್ಕೆ ಬಂದನು. ಆದರೆ ದೇವರನ್ನು ಹೇಳಿದನು, ಈಗ ನೀನು ಕತ್ತೆ ಕಾಯವಿಲ್ಲ, ನಿನಗೆ ರಾಜ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಹೇಳ್ತಾ ಇದ್ದೀನಿ, ಆ ವ್ಯಕ್ತಿಗೆ ಸಕ್ಸಸ್ ಇತ್ತು, ದೇವ್ರ ಕೃಪೆಯನ್ನು ಹಿಡ್ಕೊಂಡು ತಂದು ನಿಲ್ಲಿಸಿತ್ತು. ನಾನು ಹೇಳ್ತಾ ಇದ್ದೀನಿ, ಹಾಗೆ ನಿಮ್ಮ ಲೈಫಿನಲ್ಲಿ ಯಾವ ಅನುಗ್ರಹ ಇಲ್ಲವೋ ಇವತ್ತಿನಿಂದ ವಿಶ್ವಾಸ ಮಾಡಿ, ಇವತ್ತು ನಮ್ಮ ನಡವಳಿಕೆ ಕರೆಕ್ಟಾಗಿ ಇಟ್ಕೊಳ್ಳೋಣ. ದೇವರ ಹಿಂಬಾಲಿಸುವ ಆಶೀರ್ವಾದ ನಮ್ಮ ಮೇಲೆ ಬರುತ್ತದೆ. ಯಾವಾಗ ಎಲ್ಲಿ ತನಕ ನಮ್ಮ ನಡವಳಿಕೆ ಕರೆಕ್ಟಾಗಿ ಇಟ್ಕೊಳ್ಳಲು ಅಲ್ಲಿ ತನಕ ದೇವರ ಆತ್ಮ ಡಿಸಿಪ್ಲಿನ್ ಬ್ಲೆಸ್ ಆಗಲ್ಲ. ನಾವು ಭಾಳ ಜನ ನಾವು ಏನು ಹೇಳ್ತೀವಿ, ಕ್ಲೀನ್ ಇರಬೇಕು. ಫಸ್ಟ್ ನಮ್ಮ ಆತ್ಮ ಕ್ಲೀನ್ ಇರಬೇಕು, ನಮ್ಮ ಒಳಗೆ ಏನೂ ಕೂಡಿಸ್ಕೋಬಾರ್ದು. ಎರಡನೇದಾಗಿ ನನ್ನ ಮನೆ ಕ್ಲೀನ್ ಇರಬೇಕು. ಯಾವಾಗ ಅಲ್ಲಿ ಕೂಡ್ತದೆ ಪವಿತ್ರ ಆತ್ಮ, ಹೋಲಿ ಸ್ಪಿರಿಟ್, ಬ್ರೈಟ್ನೆಸ್ನಿಂದ, ಅಭಿಷೇಕದಿಂದ, ಪ್ರವಾದನೆಗಳಿಂದ, ಉದ್ದೇಶ ಆತ್ಮನಿಂದ ಅವಾಗ ನಿನ್ನ ಜೀವಿತ ಭಾಳ ಬ್ಲೆಸ್ಸಿಂಗ್ ಆಗಿ ಬರ್ತದೆ. ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ, ಭಾಳ ಜನ ತಾತ್ಕಾಲಿಕ ಆಗಿ ಕ್ಲೀನ್ ಆಗಬೇಡ್ರಿ. ಭಾಳ ಜನ ಹೇಳಿದ್ರೆ, ಸಪೋಸು ಇವತ್ತು ಯಾರೋ ನಿಮ್ಮ ಮನೆಗೆ ಗಣ್ಯ ವ್ಯಕ್ತಿ ಹೊಂಟ್ರಂದ್ರೆ ನಿಮ್ಮ ಮನೆಗೆ ಸೋಫಾ ಸೆಟ್ ಕ್ಲಿಯರ್ ಆಗ್ತದೆ. ನಿಮ್ಮ ಮನೆಗಿಂದಿರುವಂಥ ಜಾಡು ಕ್ಲೀನ್ ಜಾಡುಗಳೆಲ್ಲ ಮೂಲೆ ಕಸರ ಹೊರಗೆ ಬರ್ತದೆ. ನಿಮ್ಮ ಮನೆಗೆ ಯಾರೋ ಗಾಣೆ ಹೊಟ್ಟರು ಅಂತಾರ, ಅವರಿಗೋಸ್ಕರ ಏನು ಮಾಡಬೇಕು, ಏನು ಟೀ ಕುಡಬೇಕಾ, ಕಾಫಿ ಕುಡಬೇಕಾ, ಚಾಯ್ ಕುಡಬೇಕಾ, ಬಂದಾಗ ಏನು ಮಾಡಿ ಅವರಿಗೋಸ್ಕರ ರೆಡಿ ಮಾಡ್ತೀವಿ. ಯಾಕೆ ಗೊತ್ತಾ? ಅವ್ರಿಗೆ ಅವ್ರಿಗೆ ಭಾಳ ಬೆಲೆ, ಅವ್ರ ಎದುರುಗಡೆ ನಾವು ಡಿಸಿಪ್ಲಿನ್ ಆಗಿ ನೋಡ್ಕೋಬೇಕಂತೀವಿ. ಆದರೆ ದೇವರ ಆತ್ಮ ಹೇಳ್ತಾನೆ, ನೀನು ಸದಾಕಾಲ ನನ್ನ ಎದುರು ಡಿಸಿಪ್ಲಿನ್ ಆಗಿರು. ಸದಾಕಾಲ ತಾತ್ಕಾಲಿಕ ಆಗಿರಬೇಡ, ಟೆಂಪ್ರವರಿ ತೋರಿಸ್ಬೇಡ. ನೀನು ಸದಾಕಾಲ ನಿನ್ನ ಒಳಗಡೆ ಕ್ಲೀನ್ ಆಗಿರಲಿ. ಯಾವಾಗೂ ನೀನು ಒಳಗೆ ಬರೋಕ್ಕೆ ಹೋಗೋಕ್ಕೆ ಈಸಿಯಾಗಿ ನಿನ್ನ ಒಳಗಡೆ ಒಂದು ಮನೆ ಇದೆ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ಮನೆ, ದೇವರ ಆತ್ಮನ ಮನೆ ಮ್ಯಾಗಿಲ್ಲ, ನಮ್ಮ ಒಳಗದ, ನಮ್ಮ ಹೃದಯ ಒಳಗೆ ದೇವರ. ಅದಕ್ಕೆ ಬೈಬಲ್ ಭಾಳ ಜನರಿಗೆ ನಾಲೆಜ್ ಕಮ್ಮದ. ಆ ದೇವರು ಏನು ಹೇಳಿದ್ದಾನೆ, ಹೋಗ್ತಾ ಹೋಗ್ತಾ ನಿಮಗೋಸ್ಕರ ಒಬ್ಬ ಹೆಲ್ಪರಿಗೆ ಬಿಟ್ಟು ಹೋಗ್ತೀನಿ. ಆ ಹೆಲ್ಪರ್ ಯಾರು? ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಬಿಟ್ಟು ಹೋಯ್ತಾನೆ. ಎಲ್ಲಿ ಕೂಡ್ತಾನೆ? ಗಿಡ ಮೇಲೆ ಕೂಡಲ್ಲ. ಪಕ್ಷಿಗಳೆಲ್ಲ ಹೋಲಿ ಸ್ಪಿರಿಟ್ ಗಿಡ ಮೇಲೆ ಕೂಡಕ್ಕೆ, ಚರ್ಚ್ ಒಳಗೆ ಕೂಡಲ್ಲ. ಈ ಚರ್ಚ್ ಹೋಲಿ ಸ್ಪಿರಿಟಿಗೆ ಇಷ್ಟ ಇಲ್ಲ. ಹೋಲಿ ಸ್ಪಿರಿಟಿಗೆ ಯಾವ ಮಂದಿರ ಇಷ್ಟ ಇದೆ ಗೊತ್ತದ? ನಿಮ್ಮ ಆತ್ಮದ ಒಳಗಡೆ ಒಂದು ಮಂದಿರ ಇದೆ, ಆ ಮಂದಿರ ಒಳಗೆ ಕೂಡ್ಬೇಕಂತಾನೆ ದೇವ್ರು ಹೇಳ್ತಾನೆ. ಒಂದಿನ ಇದಕ್ಕೆ ಎಷ್ಟು ಬೇಕು ಸುಂದರವಾಗಿ ಕಟ್ರಿ, ಒಂದಿನ ಕೆಡಲ್ಪಡ್ತದೆ, ಸಮಾನ ಆಗ್ತದ. ಆದರೆ ನಿಮ್ಮ ಆತ್ಮ ಅದು ಸಮಾನನಾಗಲ್ಲ, ಅದು ಭಾಳ ಬ್ಲೆಸ್ಸಿಂಗ್ ಇರ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪವಿತ್ರಾತ್ಮನಿಗೆ, ಹೋಲಿ ಸ್ಪಿರಿಟಿಗೆ ಹೆಚ್ಚಿಗೆ ಬೆಲೆ ಕೊಡ್ರಿ. ನಿಮ್ಮ ಬಾಯಿ ಶಬ್ದದಲ್ಲಿ ಹೋಲಿ ಸ್ಪಿರಿಟಿಗೆ ಹೆಚ್ಚಿಗೆ ವರ್ಣನೆ ಮಾಡಿರಿ. ನಿಮ್ಮ ಹಾಡುಗಳು ಭಾಗ್ಯ, ಮನೆ ಒಳಗೆ ಕೂತಾಗ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಾ ಇರುವಾಗ, ನೀವು ಎಲ್ಲೇ ಹೋದ ಶುಭವಾಗ, ಕಾರ್ ಬಂಗ್ಲಾ, ಮನೆ ಒಳಗಡೆ ಯಾವುದೇ ಅಭಿಷೇಕ ಕೆಲಸ ಟೈಮಿನಲ್ಲಿ, ಮಲಕುವ ಟೈಮಿನಲ್ಲಿ ದೇವರಿಗೆ ಒಂದು ವರ್ಷಿಪ್ ಮಾಡಿ, ಒಂದು ವಂಡರ್ಫುಲ್ ಹಾಡು ಹಾಡ್ರಿ. ಅವಾಗ ಹಾಡು ಹಾಡಿ ಒಂದು ರೀತಿ ಉತ್ತಮವಾದ ನಿದ್ರೆ ಮಾಡಿರಿ. ಅವಾಗ ದೇವರಿಗೆ ವರ್ಣನೆ ಮಾಡಿರಿ, ಉತ್ತಮವಾದ ನಿದ್ರೆ ಮಾಡಿರಿ. ಉತ್ತಮವಾದಂಥ ಉಪವಾಸ ಪ್ರಾರ್ಥನೆ ಮಾಡುವ ಟೈಮಿನಲ್ಲಿ, ಊಟ ಮಾಡೋ ಟೈಮಲ್ಲಿ ಪ್ರಾರ್ಥನೆ ಮಾಡಿರಿ. ನೀವು ಚಾಯ್ ಕುಡಿಯೋ ಟೈಮಲ್ಲಿ ಪ್ರಾರ್ಥನೆ ಮಾಡಿರಿ. ಯಾಕೆಂದರೆ ನೀವು ಹೋಗೋ ಟೈಮಲ್ಲಿ ಪ್ರಾರ್ಥನೆ ಮಾಡಿರಿ. ಎಲ್ಲೋ ಒಂದು ಗಲಾಟೆ ಆಗೋದಿದೆ, ಗಲಾಟೆ ಆಗಿದೆ, ಸುದ್ದಿ ಕೊನಾಗಿದೆ. ಫಸ್ಟ್ ದೇವ್ರಿಗೆ ಹೇಳ್ರಿ, ನಾನು ಇವತ್ತು ಅಲ್ಲಿ ಹೋಗ್ತಾ ಇದ್ದೀನಿ, ಅಲ್ಲಿಗೆ ನಾನು ಹೋಗೋಕ್ಕಿಂತ ಮುಂಚೆ ನನ್ನ ಪರವಾಗಿ ನೀನು ಮಾತನಾಡು. ದೇವ್ರಿಗೆ ಹೇಳಿ ತಿಳಿಸ್ಕೊಟ್ಟು ಹೋಗು. ಯಾವಾಗ ನಿನ್ನ ಮೇಲೆ ಒಂದು ಕೋರ್ಟ್ ಕೇಸ್ ಇದೆ, ಒಂದು ಅಧಿಕಾರ ಇದೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೆಯಾ, ಹೊಲದ ಕೆಲಸಕ್ಕೆ ಪೆಂಡಿಂಗ್ ಇದೆ, ಅಲ್ಲಿ ಒಂದು ಶುಭ ಹೇಳು ಹೋಗು ದೇವರಿಗೆ. ದೇವರೇ ನಾನು ಹೋಗ್ತಾ ಇದ್ದೀನಿ, ಅಲ್ಲಿ ಮುಂದಿನ ಮಾರ್ಗ ಸಿದ್ಧ ಮಾಡು. ಯಾವಾಗ ನಾವು ದೇವರಿಗೆ ಎಲ್ಲ ಮಾತುಗಳು ಒಪ್ಪಿಸ್ಕೊಟ್ಟು ಹೋಗ್ತೀವೋ, ಅಲ್ಲಿ ನಾವು ಹೋಗಲಿಕ್ಕಿಂತ ಮುಂಚೆ ಏಂಜಲ್ಸ್ ಆ ಜಾಗದಲ್ಲಿ ನಿಂತು ತನ್ನ ಹಾದಿಗಳು ಖುಲ್ಲ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದೇನೆ, ನಿಮಗೆ ಶುಭವು ಬರಬೇಕಾದ್ರೆ, ಇವತ್ತು ಈ ವರ್ಡ್ಗಳನ್ನ ನಾನು ತಿಳಿಸ್ತಾ ಇದ್ದೀನಿ, ನಿಮ್ಮ ಹತ್ರ ಬರಬೇಕಾದ್ರೆ ನನ್ನ ಕೃಪೆ ನಿನಗೆ ಸಾಕು ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಕೃಪೆ ನಮಗೆ ಎಲ್ಲಿ ತನಕ ಇರುತ್ತದೋ ಅಲ್ಲಿವರೆಗೂ ನಾನು ಹೇಳ್ತಾ ಇದ್ದೀನಿ, ಆ ಮನುಷ್ಯ ಯಾವಾಗಲೂ ನೀರಿನ ಒಳಗಡೆ ಮೀಡುವಂಥ ಮೀನ ಎಷ್ಟು ಸುಂದರವಾಗಿ ಓಡಾಡ್ತಾ ಇದೆಯೋ ಅದರ ಎಲ್ಲ ಸಮುದ್ರನೇ ಅದಂತ ಹೇಳ್ಕೊತದ. ಆಗ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಅದೇ ಪ್ರಕಾರ ದೇವರು ಬ್ಲೆಸ್ ಮಾಡ್ಬೋದು. ನೀವೇನೇ ಸುತ್ತಾಡಿದ್ರು ಅನುಗ್ರಹ, ಎಲ್ಲೇ ಸುತ್ತಾಡಿದ್ರು ಅಭಿಷೇಕ, ಎಲ್ಲೇ ಸುತ್ತಾಡಿದ್ರು ದೇವ್ರ ಕೃಪೆ. ಗೊತ್ತೀನಿ ಈ ವಾಕ್ಯ ದೇವರು ನಿಮ್ಮ ಆತ್ಮಿಕ ಲಾಭಕ್ಕಾಗಿ ದೇವರು ನಿಮ್ಮನ್ನು ಬ್ಲೆಸ್ ಮಾಡಿ, ಈ ವಾಕ್ಯವು ದೇವರು ನಿಮ್ಮನ್ನು ಅಧಿಕವಾಗಿ ದೇವರ ಆಶೀರ್ವದಿಸಲಿ. ಓಕೆ, ಆನ್ಲೈನ್ ಎಷ್ಟು ಜನ ನೋಡ್ತಾ ಇದ್ದೀರೋ, ಕರ್ತನು ನಿಮ್ಮನ್ನು ಈ ಘೋಷಣೆ ಮಾಡುವಾಗ ದೇವರ ಕೃಪೆ ನಿಮಗಿದ್ದರೆ ಸಾಕು. ಕಣ್ಣುಗಳನ್ನು ಮುಚ್ಕೊಳ್ಳೋಣ, ನಾವು ಪ್ರಾರ್ಥಿಸೋಣ. ಜೀವ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರವಾಗಲಿ. ಕರ್ತನ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡುವಾಗ ಇವತ್ತು ನಿನ್ನ ಕೃಪೆ ಇವ್ರ ಮೇಲೆ ಅವಶ್ಯ ಇದೆ ಸ್ವಾಮಿ. ನಿನ್ನ ಕೃಪೆ ಇವ್ರ ಮೇಲೆ ಅವಶ್ಯಕತೆ ಇದೆ, 4 ಪಟ್ಟಷ್ಟು ನಿನ್ನ ಕೃಪೆ ಇವರಿಗೆ ಬೇಕಾಗಿದೆ ಸ್ವಾಮಿ. ಯಾರ್ಯಾರ ಮೇಲೆ ಕೃಪೆ ಇಲ್ಲವೋ,
ಕೃಪೆ ತಕ್ಕಂತೆ ನಡೆಯೋಕ್ಕೆ ಆಗ್ತಾನೇ ಇಲ್ವೋ, ನಡಿಲಿಕ್ಕೆ ಸಹಾಯ ಮಾಡು. ಆನ್ಲೈನ್ ಸಭೆಯಲ್ಲಿ ಸೇರಿ ಬಂದಿನ ಪ್ರತಿ ಒಬ್ಬ ವಿಶ್ವಾಸಿಯು ನಿನ್ನ ಕೃಪೆ ಸಾಕು ಸ್ವಾಮಿ, ನಿನ್ನ ಕೃಪೆ ಇವ್ರ ಮೇಲೆ ಸಾಕು ಕರ್ತನೆ. ಆ 4ರಷ್ಟು ಅಧಿಕಾರ, ಸಂಪತ್ತು, ಯಾರು ರಾಜನಾಗಿ ಬರಬೇಕಂತ ಅಂದಲಿಲ್ಲ ಕರ್ತನೆ, ಆದರೆ ನಿನ್ನ ಕೃಪೆ ಅವನನ್ನ ರಾಜನಾಗಿ ಮಾಡಿಬಿಟ್ಟಿತ್ತು. ಹಾಗೆ ಅಬ್ರಹಾಮನಲ್ಲೂ ಸಹ ಅವನಲ್ಲಿ ಅನ್ಕೊಂಡಿರ್ಲಿಲ್ಲ ದೊಡ್ಡ ಧನ ಘನ ಮಾನ ಮಹಿಮೆ ನನಗೆ ಸಿಗ್ತದಂತ ಅನ್ಕೊಂಡಿರ್ಲಿಲ್ಲ. ಅವನಿಗೆ ನಿನ್ನ ಕೃಪೆ ಇದ್ದು ಅವನಿಗೆ ಮುಂದೆ ಕರ್ಕೊಂಡು ಬಂದು ಅವನಿಗೆ ದೊಡ್ಡ ಐಶ್ವರ್ಯವಂತನಾಗಿ ಪಿತೃಗಳಾಗಿ ಮಾಡಿದಿ. ಸೌಲನು ಸಹ ಅವನಲ್ಲಿ ಏನೂ ಇರಲಿಲ್ಲ, ಕತ್ತೆಗಾಗಿ ಹುಡುಕಾಡ್ತಾ ಬಂದನು, ಕಡೆಗೆ ಅವನಿಗೆ ರಾಜನಾಗಿ ಮಾಡಿದ್ದಿ. ಇವತ್ತು ನಾನು ಹೇಳ್ತಾ ಇದ್ದೀನಿ ಸ್ವಾಮಿ, ಇವತ್ತು ನಿನ್ನ ಕೃಪೆ ಇರೋದ್ರಿಂದ ಎಲ್ಲಾ ಜನಗಳು ಮೇಲೆ ಮೇಲೆ ಹತ್ತಲಿ ಸ್ವಾಮಿ, ಹತ್ತಲಾರದ ಸ್ಥಾನಕ್ಕೆ ಹತ್ತಲಿ, ಹತ್ತಲಾರದಷ್ಟು ಸ್ಥಾನಕ್ಕೆ ಹತ್ತಲಿ ಮೇಲೆ. ಇವರು ಎಂದಿಗೂ ಆ ಸ್ಥಾನ ನೋಡಿರಲಾರ್ದವರು ಆಗಿರ್ಬೋದು, ಇವರೆಲ್ಲರೂ ಆ ಮಾನಕ್ಕಾಗಿ ನೋಡಲಾರ್ದಿರ್ಬೋದು. ಇವತ್ತು ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಆ ಸ್ಥಾನಕ್ಕೆ ಏರಿಸು ಕರ್ತನೆ, ಆ ಮಾನಕ್ಕೆ ಏರಿಸು ಕರ್ತನೆ. ಆರೋಗ್ಯವಿಲ್ಲದಿರ್ಬೋದು, ಆರೋಗ್ಯದ ಮಾನದಲ್ಲಿ ತುಂಬಿಸು, ದುಡ್ಡಿನ ಮಾನದಲ್ಲಿ ತುಂಬಿಸು, ಜಾಬಿನ ಮಾನದಲ್ಲಿ ತುಂಬಿಸು, ಶಾಂತಿಯ ಮಾನದಲ್ಲಿ ತುಂಬಿಸು, ಕುಟುಂಬ ಕಟ್ಟಲ್ಪಟ್ಟಂತ ಮಾನದಿಂದ ತುಂಬಿಸು. ಟೋಟಲಿ ಇವ್ರ ಜೀವಿತದಲ್ಲಿ ಯಾವ ಮಾನ ಸ್ಥಾನ ನೋಡಿಲ್ವೋ, ಯೇಸು ನಾಮದಿಂದ ಇವತ್ತಿನಿಂದ ಆ ಸ್ಥಾನ ಮಾನಕ್ಕೆ ಓಡಲಿ ತಂದೆ. ನೀನು ಹೇಳಿದೆ, ನನ್ನ ಕೃಪೆ ನಿನಗಿದ್ದರೆ ಸಾಕು, ಎಲ್ಲವನ್ನು ಮಿಗಿಲಾಗಿ ನಡೀತದೆ ಸ್ವಾಮಿ. ನಾನು ನಂಬುತ್ತಾ ಇದ್ದೇನೆ, ನಿನ್ನ ಕೃಪೆ ಇಲ್ಲದೆ ನಮಗೆ ಯಾವ ಮೇಲೂ ಇಲ್ಲ. ಇವತ್ತು ಈ ಸ್ಥಳದಿಂದ ಎಲ್ಲ ಕೆಲವರು ಮಾನ, ಕೆಲವರು ಅಧಿಕಾರಕ್ಕಾಗಿ, ಕೆಲವರು ಕುಟುಂಬ ಶಾಂತಿಗಾಗಿ, ಕೆಲವರು ಜೀವನದ ಅಭಿವೃದ್ಧಿಗಾಗಿ, ಕೆಲವರು ಸಾಲ ಬಾಧೆಗಳಿಗಾಗಿ ಈ ಸ್ಥಳದಲ್ಲಿ ಬಂದಿರ್ಬೋದು, ಕೆಲವರು ರೋಗ ಅಂತ ನರಳುತ್ತಾ ಇಲ್ಲಿ ಬಂದಿರ್ಬೋದು, ಕೆಲವು ವಾಕ್ಯಕ್ಕಾಗಿ ಇಲ್ಲಿ ವಾಕ್ಯ ಕೇಳೋದಕ್ಕಾಗಿ ಆಶೀರ್ವಾದ ಹೊಂದಿಕೊಳ್ಳೋದಕ್ಕಾಗಿ ಈ ಸ್ಥಳದಲ್ಲಿ ಬಂದಿರ್ಬೋದು. ಕರ್ತನೆ, ನಿನ್ನ ಕೃಪೆ ನಮಗೆ ಬೇಕು. ಅದು ಒಂದೇ ಇರೋದಿದ್ರ ಇಡೀ ಜೀವನದ ಎಲ್ಲ ಸಕ್ಸಸ್ಫುಲ್ ಕರ್ತನೆ ಅಪ್ಪ. ಇವತ್ತು ಅದು ನಮ್ಮ ಎಲ್ಲರಿಗೆ ಬೇಕಾಗಿದೆ ಸ್ವಾಮಿ. ಇಡೀ ಜೀಸಸ್ ಪವರ್ಫುಲ್ ಚರ್ಚ್ ಒಳಗಡೆ ನಿನ್ನ ಮಾನದ ಕೃಪೆ ಎಲ್ಲ ತುಂಬಿಸಲ್ಪಡಲಿ. ನೀನೇ ನನ್ನ ದುರ್ಗವು, ಆಶ್ರಯ ಆಗಿದ್ದೆ, ಕೋಟೆಯು ಗೋರಾಣೆಯೂ ಆಗಿ ಹೋಗಿದ್ದಿ ಸ್ವಾಮಿ. ನಾವು ಎಲ್ಲೂ ಬದುಕಿದ್ರೂ ನಮಗೆ ನೆಮ್ಮದಿ ಇಲ್ಲ, ನಿನ್ನಲ್ಲೇ ನಮಗೆ ನೆಮ್ಮದಿ ಸ್ವಾಮಿ. ನಮಗೆಲ್ಲ ಹೋದರೂ ಶಾಂತಿ ಇಲ್ಲ ಸ್ವಾಮಿ, ನಿನ್ನ ಒಳಗಡೆ ಆ ಶಾಂತಿ ಸ್ವಾಮಿ. ನಮಗೆಲ್ಲ ಹೋದರೂ ಆ ಸುಖ ಇಲ್ಲ ಕರ್ತನೆ, ನಿನ್ನ ಒಳಗಡೆ ಆ ಸುಖ ತಂದೆ ಅಪ್ಪ. ನಿನ್ನ ಬಿಟ್ಟು ನಾವು ಎಲ್ಲಿ ಹೋಗಬೇಕು ಸ್ವಾಮಿ?